ಈ ಸಲನೂ ಕಪ್ ನಮ್ದೇ. ಸ್ಪೆಷಲ್ ಲೈವ್ಗೆ ಸ್ವಾಗತ, ಜೊತೆಗೆ ಹೈ ವೋಲ್ಟೇಜ್ ಚರ್ಚೆಗೆ ನಿಮ್ಗೂ ಕೂಡ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ಮಾಲ್ತೇಶ್. ಸರಿಯಾಗಿ 1 ವರ್ಷಗಳ ಹಿಂದೆ ಜೂನ್ 3ನೇ ತಾರೀಕು ಅಂದ್ರೆ ಇವತ್ತಿನಿಂದ 3 ದಿನಗಳ ಆಗೋಗಿತ್ತು. ಸೊ ಅವತ್ತು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯ್ತು. ಇನ್ನೂ ಕೂಡ ಕಣ್ಮುಂದೆನೇ ಇದ್ದಂಗಿದೆ ಅವತ್ತೇನಾಗಿತ್ತು ಅನ್ನೋದು. ಯಾಕಂದ್ರೆ 1 ವರ್ಷ ಆಗೋಯ್ತು. ಹೌದು, 18 ವರ್ಷಗಳ ಒಂದು ಕಾಯುವಿಕೆ ಇತ್ತಲ್ಲ, ಆ ಬರ ನೀಗಿಸ್ಕೊಂಡಂತ ಸಂದರ್ಭ. RCB ತನ್ನ ಚೊಚ್ಚಲ ಕಪ್ ಅನ್ನ ಗೆದ್ದಿತ್ತು. ಈ ಮುಖೇನವಾಗಿ ಸುಮಾರು 17 ವರ್ಷಗಳ ಆ ಕಾತರಕ್ಕೆ, ಆ ಚಡಪಡಿಕೆ, ಇದಕ್ಕೆಲ್ಲ ಒಂದು ಅಂತ್ಯ ಬಿದ್ದಂತ ಸಂದರ್ಭ. ಬಟ್ ಇವತ್ತು ನಾನು ಮೊದಲೇ ಹೇಳಿದಾಗೆ ಇನ್ನೂ ಮೊನ್ನೆ ಆದಂಗಿದೆ. ಸೊ ಇವತ್ತು ಮತ್ತೊಮ್ಮೆ RCB ಇತಿಹಾಸ ಸೃಷ್ಟಿಸುವಂತ ಹಂತಕ್ಕೆ ಬಂದು ನಿಂತಿದೆ. ಹೌದು, ಇವತ್ತು ಫೈನಲ್ ಪಂದ್ಯಕ್ಕೆ RCB ಸಿದ್ಧತೆಯನ್ನ ಮಾಡಿಕೊಂಡು ಬಹಳ ಒಂದು ಟೀಮ್ ಕೂಡ ಫುಲ್ ಫ್ಲೆಡ್ಜ್ ಆಗಿ ರೆಡಿ ಆಗಿದೆ. ಮತ್ತೊಂದ್ ಕಡೆ GT ಅವರು ಅಷ್ಟೇ 2ನೇ ಬಾರಿಗೆ ಕಪ್ ಗೆಲ್ಲುವಂತ ನಿಟ್ಟಿನಲ್ಲಿ ನಿರೀಕ್ಷೆಯನ್ನ ಹೊತ್ತಿದ್ದಾರೆ. ಜೊತೆಗೆ ಅವರಿಗೆ ಹೋಮ್ ಗ್ರೌಂಡ್ ಕೂಡ, ಆಮೇಲೆ ಅಂಕಿ ಅಂಶ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಹೋದ್ರೆ ಬಹಳ ರೋಚಕವಾಗಿರುವಂತಹ ಸಂಗತಿಗಳು ನಮಗೆ ತಿಳಿತಾ ಬರುತ್ತೆ. ಹಾಗಾದ್ರೆ ಇವತ್ತಿನ ಫೇವರೇಟ್ ಯಾರು? ಸೊ RCB ರಣತಂತ್ರಗಳು ಹೇಗಿದೆ, ಆಮೇಲೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿ RCB ಲೆಕ್ಕಾಚಾರ ಹಾಕ್ತಾ ಇದೆ, ಜೊತೆಗೆ GTಗೆ ಇರುವಂತ ಅಡ್ವಾಂಟೇಜ್ಗಳು ಏನೇನು, ಹೋಮ್ ಗ್ರೌಂಡ್ ಕೂಡ, ಜೊತೆಗೆ ಇರುವಂತ ಅದ್ಭುತ ಪರ್ಫಾರ್ಮೆನ್ಸ್ 3 ಮಂದಿ ಬ್ಯಾಟ್ಸ್ಮನ್ಗಳು, ಆಮೇಲೆ ಬೌಲರ್ಸ್ಗಳು ಅಷ್ಟೇ ದೊಡ್ಡ ದಂಡೆ ಇದೆ. ಇದು ಹೇಗೆ RCBಗೆ ಸವಾಲ್ ಆಗ್ಬಹುದು? ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗ ವಿಶೇಷವಾಗಿ ನಮ್ಮ ಜೊತೆಗೆ ಇವತ್ತು ಅತಿಥಿಗಳು ಕೂಡ ಇದ್ದಾರೆ. ಅವ್ರ ಜೊತೆಗೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ಇನ್ನು ಮೊದಲೇ ನಾನು ಹೇಳಿದ ಹಾಗೆ RCB ಸತತವಾಗಿ 2ನೇ ಬಾರಿಗೆ ಟ್ರೋಫಿಗೆ ಮುತ್ತಿಡೋದಕ್ಕೆ ಸಿದ್ಧ ಆಗಿ ಈಗ ಆಲ್ರೆಡಿ ಅಹಮದಾಬಾದ್ ನಲ್ಲಿ ಬಹಳ ಪ್ರಾಕ್ಟೀಸಿಂಗ್ ಅಲ್ಲೆಲ್ಲ ಇದ್ದಾರೆ. ಆಮೇಲೆ ವೆದರ್ ಕೂಡ ಬಹಳ ಕ್ಲಿಯರ್ ಇದೆ, ಮಳೆನೋ ಮತ್ತೊಂದು ಏನ್ ಸಮಸ್ಯೆ ಇಲ್ಲ. ಆಮೇಲೆ ಇನ್ನು ಪಿಚ್ ರಿಪೋರ್ಟ್ ಅದನ್ನ ನಾವು ನಮ್ಮ ಜೊತೆಗೆ ಜಾಯ್ನ್ ಆಗುವಂತ ಅತಿಥಿಗಳ ಜೊತೆಗೆ ಮಾತನಾಡ್ತಾ ಹೋಗೋಣ. ವಿಶೇಷವಾಗಿ ನಮ್ಮ ಜೊತೆಗೆ ಇವತ್ತು ಮಾಜಿ ಕ್ರಿಕೆಟಿಗ ಹಾಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ದೊಡ್ಡ ಗಣೇಶ್ ಅವರಿದ್ದಾರೆ. ಹಾಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣವಿ ಅವರು ಕೂಡ ನಮ್ಮ ಜೊತೆಗೆ ಮುಂಬೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆ ಭಾರತ ಮಹಿಳಾ ತಂಡದ ಕ್ರಿಕೆಟರ್ ಆಗಿರುವಂತ ಮೋನಿಕಾ ಪಟೇಲ್ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಕ್ವಾಲಿಫೈರ್ 1 ಮೊನ್ನೆ ಮಂಗಳವಾರ ಆಗಿರೋದು, ಅಂದ್ರೆ ಅಲ್ಲಿಂದ ಇಲ್ಲಿ ತನಕನೂ ಕೂಡ RCBಗೆ ಒಳ್ಳೆ ರೆಸ್ಟ್ ಸಿಕ್ಕಿದೆ, ನಂಬರ್ 1. ಎರಡನೇದು, ಇನ್ನೊಂದು ಸ್ವಲ್ಪ ಪಾಸಿಟಿವ್ ನೋಟ್ ಮುಖೇನೇ ಶುರು ಮಾಡೋಣ ಅಂತ ಅಂದ್ರೆ, ಕಳೆದ 8 ಸೀಸನ್ಗಳಲ್ಲಿ ಕ್ವಾಲಿಫೈರ್ 1 ಯಾರು ಗೆದ್ದು ಒಳಗೆ ಹೋಗಿದಾರಲ್ಲ, ಪ್ರತಿ 8 ಸೀಸನ್ ಕೂಡ ಅವರೇ ಗೆದ್ದಿರೋದು, ಟ್ರೋಫಿ ಗೆದ್ದಿರೋದು ಲಾಸ್ಟ್ 8 ಸೀಸನ್. ಸೊ ಒಂದು ಪಾಸಿಟಿವ್ ನೋಟ್ ಏನು ಅಂತಂದ್ರೆ, ನಾವು ಈ ಸಲ ಕ್ವಾಲಿಫೈರ್ 1 ಗೆದ್ದು ಹೋಗಿದ್ದೀವಿ, ನಮ್ಗೊಂದು ಅವಕಾಶ ಸಿಗ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು. ಇನ್ನೊಂದು ವಿಚಾರ ಅಂತಂದ್ರೆ, GT ಮೊನ್ನೆ ಚಂಡೀಗಢದಲ್ಲಿ ಆಡಿ ಅವ್ರು ಬಂದಿರೋದು ಬಹಳ ಟಯರ್ಡ್ ಆಗಿರ್ತಾರೆ. ಆಲ್ಮೋಸ್ಟ್ 17-18 ಅವರ್ಸ್ ಅಷ್ಟು ಟ್ರಾವೆಲ್ ಆಗಿದೆ ಅವರಿಗೆ. ಸೊ ಒಂದಿನ ಅವರಿಗೆ ರೆಸ್ಟ್ ಸಿಕ್ಕಿದೆ. ಸೊ ಆ ಕಾರಣಕ್ಕಾಗಿ ಇದೆಲ್ಲ ಸ್ವಲ್ಪ ಪಾಸಿಟಿವ್ ನೋಟ್ RCBಗೆ ಇರುವಂಥದ್ದು. ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ, ಈ ಸೀಸನ್ ನಲ್ಲಿ 7 ಪಂದ್ಯಗಳನ್ನ ಆಡಿದೆ GT ಹೋಮ್ ಗ್ರೌಂಡ್ ಅಲ್ಲಿ, ಅದರಲ್ಲಿ 5 ಪಂದ್ಯಗಳನ್ನ ಗೆದ್ದಿದ್ದಾರೆ. ಸೊ ಇದರ ಜೊತೆಗೆ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ಚೇಸಿಂಗ್ ವಿಚಾರಕ್ಕೆ ಬಂದರೂ ಕೂಡ ನರೇಂದ್ರ ಮೋದಿ ಸ್ಟೇಡಿಯಂ ಚೇಸಿಂಗಿಗೆ ತುಂಬಾ ಸಪೋರ್ಟಿವ್ ಆಗಿರುವಂಥದ್ದು. ಕಳೆದ 16 ಪಂದ್ಯಗಳಲ್ಲಿ 11 ಪಂದ್ಯಗಳು ಚೇಸ್ ಮಾಡಿರುವಂತಹ ಟೀಮ್ ಗೆದ್ದಿದೆ. ಸೊ ಇದೆಲ್ಲವೂ ಕೂಡ ನಮಗೆ ಪಿಚ್ ಎಷ್ಟು ಮುಖ್ಯ ಆಗುತ್ತೆ, ಟಾಸ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ನಾನು ದೊಡ್ಡ ಗಣೇಶ್ ಅವ್ರ ಮುಖ್ಯವಾಗಿ ಶುರು ಮಾಡ್ತೀನಿ. ಸರ್ ಹೇಳಿ, ಇವತ್ತಿನ ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಆಗ್ತಾ ಇರೋದು, ಅಫ್ಕೋರ್ಸ್ ಅವರಿಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜಸ್ ಇದೆ. ಬಟ್ RCBಗೆ ಇರುವಂತಹ ಪಾಸಿಟಿವ್ ಥಿಂಗ್ಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ, ಜೊತೆಗೆ ಇವತ್ತಿನ ಪಂದ್ಯದ ಓವರ್ ಆಲ್ ಆಗಿ ಕ್ವಿಕ್ ಆಗಿ ಒಂದು ಹೇಳ್ಬಿಡಿ ಸರ್. ಇವತ್ತು RCB ಪಂದ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ, ಇವಾಗ ಹೋಮ್ ಅವೇ ಎರಡರಲ್ಲೂ RCB ಆಡಿರೋದ್ರಿಂದ ಅವ್ರಿಗೇನು ಅಷ್ಟು ಇದಾಗಲ್ಲ, ವ್ಯತ್ಯಾಸ ಆಗಲ್ಲ. ಇವಾಗ GTಗೆ ಹೋಮ್ ಗ್ರೌಂಡ್ ಇರೋದ್ರಿಂದ ಅವ್ರಿಗೂ ಪ್ರೆಷರ್ ಜಾಸ್ತಿ ಇರುತ್ತೆ, ಯಾಕಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ವಿಕೆಟ್ಗಳು ಪ್ರಿಪೇರ್ ಮಾಡಿರ್ತಾರೆ. ಇವಾಗ ಟೋಟಲ್ ಒಂದು 6 ಸ್ಟ್ರಿಪ್ ಇರುತ್ತೆ, 6 ಸ್ಟ್ರಿಪ್ಪಲ್ಲಿ ಯಾವ ವಿಕೆಟು ಆಡಬೇಕು ಅವ್ರಿಗೆ ಕನ್ಫ್ಯೂಷನಲ್ಲಿ ಇರುತ್ತೆ. ನಮಗೆ ನಥಿಂಗ್ ಟು ಲೂಸ್. ಇವಾಗ RCB ನೀವು ಟಾಪಲ್ಲಿ ಇದ್ರಿಂದ, ಅವರು ರೆಸ್ಟ್ ಬೇರೆ ಸಿಕ್ಕಿರೋದ್ರಿಂದ ಅವರು ರಿಲ್ಯಾಕ್ಸ್ ಆಗಿ ಆಡ್ತಾರೆ, ಅವರೇನು ಪ್ಯಾನಿಕ್ ಆಗಲ್ಲ. ನೀವು GT ಆಲ್ರೆಡಿ ನಮ್ಮ ಮೇಲೆ ಸೋತಿರೋದ್ರಿಂದ 90 ರನ್ನಲ್ಲಿ ಸೋತವ್ರೆ ಆಡಿ, ಎಲ್ಲಿ ಹಿಂದೆ ಆಡಿದಾಗ ಲೀಗ್ ಮ್ಯಾಚಲ್ಲಿ. ಅದರಿಂದ ನಮಗೆ ಪಾಸಿಟಿವ್ ಸೈನ್ಸ್ ಇದೆ. ನಾವು ಪಾಸಿಟಿವ್ ಆಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಏನಂದರೆ ನೆಗೆಟಿವ್ ಯೋಚನೆ ಮಾಡೋದು, ಫೈನಲ್ಸ್ ಈ ಲಾಸ್ಟ್ ಪಂದ್ಯ ನಾವು ಲಾಸ್ಟ್ ಇಯರ್ ಗೆದ್ದಿದ್ದೀವಿ, ಅದೊಂದು ಕಾನ್ಫಿಡೆನ್ಸ್ನ ಇಟ್ಕೊಂಡು ನಾವು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಂತೇಶ್, ಮೋನಿಕಾ ಅವರಿದ್ದಾರೆ. ಒಬ್ಬ ಪ್ಲೇಯರ್ ಆಗಿ ನಿಮ್ಗೆ ಇದೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ಟ್ರಾವೆಲ್ ಮಾಡಿದ್ದು ಒಂದು ಟೈರ್ಡ್ನೆಸ್ ಆದ್ರೆ ಅವರಿಗೆ ಕಂಟಿನ್ಯೂ ಮ್ಯಾಚಸ್ ಗಳಿತ್ತು, ಸೊ ಟಚ್ ಅಲ್ಲಿ ಇರ್ತಾರೆ ಅಂತ. ಆಮೇಲೆ RCBಗೆ ಹೇಗಾಗಿದೆ, ಕ್ವಾಲಿಫೈರ್ ಆದ್ಮೇಲೆ ಮಿಡಲ್ ಅಲ್ಲಿ ಮ್ಯಾಚೇ ಇಲ್ಲ, ಆಟ ಆಡೇ ಇಲ್ಲ, ಲಾಂಗ್ ಗ್ಯಾಪ್ ನಂತರ ಗ್ರೌಂಡ್ ಬರ್ತಾ ಇದ್ದಾರೆ. ಬಟ್ ಅಲ್ಲಿ ಇನ್ನೊಂದು ಪ್ಲಸ್ ಅಂತ ಹೇಳಿದ್ರೆ, ಅವರಿಗೆ ಅಭ್ಯಾಸ ಮಾಡೋದಕ್ಕೆ ಒಳ್ಳೆ ಟೈಮ್ ಸಿಕ್ಕಿದೆ ಅಂತ. ಇದನ್ನ ಹೆಂಗ್ ನೋಡ್ತೀರಿ ನೀವು? ಪ್ಲಸ್ ಆಗ್ಬೋದಾ RCBಗೆ ಅಭ್ಯಾಸಕ್ಕೆ ಸಮಯ ಸಿಕ್ಕಿರೋದು? ಗುಜರಾತ್ಗೆ ಆದಷ್ಟು ಇವಾಗ ಬ್ರೇಕ್ ಕೊಟ್ಟಿಲ್ಲ. ದೇ ಬೀನ್ ಪ್ಲೇಯಿಂಗ್ ಕಂಟಿನ್ಯೂಸ್ ಆ್ಯಂಡ್ ಬೀನ್ ಟ್ರಾವೆಲಿಂಗ್ ಫಾರ್ ಲಾಂಗ್. ಸೊ ಅವ್ರಿಗೂ ಮೆಂಟಲಿಟಿ ಇರುತ್ತೆ ಕಿ ಇವನ್ ಟ್ರಾವೆಲ್ ಮಾಡಿದ್ರು ಅವ್ರು ಆಗಿ ಗೇಮ್ ಆಡೋದು ಫ್ರೆಶ್ ಮೈಂಡ್ ಸೆಟಲ್ಲಿ. gone is gone. So let's focus on the fresh match. GT will be a planning of winning, obviously. Every team ಗೆಲ್ಲಕ್ಕೆ ಬರುತ್ತೆ. But RCB has planned really and coming back strongly, because ಅವ್ರಿಗೂ ಅವ್ರು ಗೆಲ್ಲಕ್ಕೆ ಬರೋದು. But thing is, both will be a good fight. Let's see, because RCB has got few days of training and GT will be
ಪ್ಲಾನಿಂಗ್ ಅದಿಷ್ಟು ಹೌದು. ಇಲ್ಲಿ ಸರ್ 3 ಮ್ಯಾಚ್ಗಳನ್ನ ನಾವು ಆಗಿರೋದನ್ನ ಗಮನಿಸಿದ್ರೆ, ನೀವು ಅವಾಗ್ಲೇ ಓಪನಿಂಗ್ ಅಲ್ಲೇ ಹೇಳ್ತಾ ಇದ್ರಿ, ಒಂದು ಮ್ಯಾಚ್ ನಾವು ಆಡಿರೋದು ಬೆಂಗಳೂರಿನಲ್ಲಿ RCB ವರ್ಸಸ್ GT, ಅದರಲ್ಲಿ RCB ವಿನ್ ಆಗುತ್ತೆ. ಆ ನಂತರದಲ್ಲಿ ಆಗಿದ್ದು RCB ವರ್ಸಸ್ GT ಅಹಮದಾಬಾದ್ ನಲ್ಲಿ, ಅಲ್ಲಿ ನಾವು ಲಾಸ್ ಆಗ್ತೀವಿ. ಧರ್ಮಶಾಲಾದಲ್ಲಿ ಮತ್ತೆ ಗೆಲ್ತೀವಿ ಅಂತ. ಈಗ ನಾವು ಫಿನಾಲೆ ಆಡ್ತಾ ಇರೋದು ಅಗೇನ್ ಅಹಮದಾಬಾದ್ ನಲ್ಲಿ, ಪಿಚ್ ನಂಬರ್ 6. ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ನೋಡಿ ಚೈತ್ರ ಮೇಡಮ್, ಇವಾಗ ಕ್ರಿಕೆಟಲ್ಲಿ ಇವಾಗ ಆಗಿರೋದು ಬಿಟ್ಬಿಡೋಣ. ಇವಾಗ ಏನು ಇವತ್ತು ಪಾಸಿಟಿವ್ ನಾವು ಬಂದಿದ್ವಿ, ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ನಾವು ಚರ್ಚೆಗಳು ಮಾಡಿದ್ದೀವಿ, ನಾವು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ವಿ. ನೀವು ಒಂದು ಪಾಸಿಟಿವ್ ಮಾತಾಡಿದ್ರೆ, ಮಹಂತೇಶ್ ಮಾತಾಡಿದರೆ, ಇವಾಗ ನನ್ನ ಬಲಭಾಗದಲ್ಲಿ ಮಹಿಳೆಯರು ಬಂದಿದ್ದಾರೆ, ಅವರು ಕೂಡ ಮಾತಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಬಗ್ಗೆ ಮಾತಾಡಿದ್ರೆ 6ನೇ ಸ್ಟ್ರಿಪ್ ಹೇಳ್ತೀರಾ, ಆ ಸ್ಟ್ರಿಪ್ಪಲ್ಲಿ ಯಾವ ರೀತಿ ವಿಕೆಟ್ ಪ್ರಿಪೇರ್ ಮಾಡಿರ್ತಾರೆ. ಇವಾಗ ಏನೋ 1,30,000 ಜನ ಬಂದಿರ್ತಾರೆ ಕ್ರೌಡ್. ಆ ಕ್ರೌಡ್ಗಳಿಗೆ ಒಂಥರ ಎಂಟರ್ಟೈನ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಅಲ್ಲಿ ಯಾರು ಇರ್ತಾರೆ ಹೇಳಿ, ನಮ್ಮ RCB ಫ್ಯಾನ್ಸ್ ಇರ್ತಾರೆ. ಆ ಫ್ಯಾನ್ಸಿಂದ ನಾವು ಇವತ್ತು ಫೈನಲ್ ಬಂದಿರೋದು. ನಮ್ಮ ವಿರಾಟ್ ಕೊಹ್ಲಿ ಬಳಗ ಇರುತ್ತೆ, ಆ ಬಳಗದಿಂದ ನಾವು ಗೆಲ್ತೀವಿ. ಆದರೆ ಇವತ್ತು ವಿಜುವಲ್ ಪೋಡಮ್ಮ ಅವರು ಮನೇಲಿದ್ದಾರೆ. ನಮ್ಮವ್ರು ಏನು ಹೇಳಿದ್ರೆ, ಕಾವೇರಿ ನೀರು ಕುಡ್ದು ಇವತ್ತೆಲ್ಲ ಅಲ್ಲಿ ಹೋಗಿದ್ದಾರೆ, ಗೆಲ್ಲಿಸ್ತಾರೆ ನಮ್ಮ ಹುಡುಗರನ್ನ. ಫ್ಯಾನ್ಸ್ ಬಗ್ಗೆ ಏನು ಡೌಟ್ ಇಲ್ಲ ಸರ್, ನೀವು ಅನ್ಯ ಗ್ರಹದಲ್ಲೇ ಹೋಗಿ ಮಾಡಿ, RCB ಫ್ಯಾನ್ಸ್ ಅಲ್ಲಿ ಇರ್ತಾರೆ. ಇವತ್ತು ಅಹಮದಾಬಾದ್ ನಲ್ಲೆಲ್ಲ ದೂರ ಆಗ್ತಾ ಇದೆ, ಅಲ್ಲಿ RCB ಚಿಯರ್ ಅಪ್ ಮಾಡೋದಕ್ಕೆ ಫ್ಯಾನ್ಸ್ ಇಲ್ಲ ಅಂತ ಹೇಳೋ ಒಂದು ಮ್ಯಾಚು ಇದುವರೆಗೂ ಆಗಿಲ್ಲ ಅಂತ. RCB ಗ್ರೌಂಡ್ ಅಲ್ಲಿ ಇರ್ಬೇಕಾದ್ರೆ ಫ್ಯಾನ್ಸ್ ಇರ್ತಾರೆ. ಕಣವಿ ಸರ್ ಇಸ್ ಜಾಯ್ನಿಂಗ್ ಅಸ್. ಓಕೆ ಸರ್, ಕಣವಿ ಸರ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ. ಸರ್ ಧ್ವನಿ ಕೇಳಿಸ್ತಾ ಇದ್ರೆ, ಸರ್ ಪಿಚ್ ಬಗ್ಗೆ ನಿಮ್ಗೆ ಇರುವಂತ ಮಾಹಿತಿ ಇಲ್ಲಿ ತನಕ, ಜೊತೆಗೆ ಅಫ್ಕೋರ್ಸ್ ಒಂದು ಮಂಗಳವಾರದಿಂದ ಇಲ್ಲಿ ತನಕ ಬ್ರೇಕ್ ಇದೆಯಲ್ಲ, ಅದೇನಾದ್ರೂ ಒಂದು RCBಯ ಮೊಮೆಂಟಮಿಕ್ ಸಮಸ್ಯೆ ಅಂತಾನು ಕೂಡ ಕೆಲವರು ಹೇಳ್ತಾರೆ. ಇನ್ ಕೆಲವರು ಬಹಳ ಚೆನ್ನಾಗಿ ರೆಸ್ಟ್ ಸಿಕ್ಕಿದೆ, ಮೊನ್ನೆ ಅವರೆಲ್ಲ ಟಯರ್ಡ್ ಆಗಿದ್ದಾರೆ ಜರ್ನಿ ಮಾಡಿ ಅಂತಾನು ಹೇಳ್ತಾರೆ. ನೀವು ಇದನ್ನ ಹೇಗೆ ನೋಡ್ತೀರಾ ಸರ್? ಮಾಲ್ತೇಶ್ ಅವ್ರಿಗೆ, ಚೈತ್ರ ಅವ್ರಿಗೆ, ನಮ್ಮ ಪರಮ ಮಿತ್ರ ಅಂತ ದೊಡ್ಡ ಗಣೇಶ್ ಅವ್ರಿಗೆ, ಮೋನಿಕಾ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಚೈತ್ರ ಅವ್ರಿಗೆ ಹೇಳ ಬಯಸ್ತೀನಿ, ಏನ್ ಹೇಳಿದ್ವಿ ನಾವು, ಏನ್ ಡಿಸ್ಕಸ್ ಮಾಡಿದ್ವಿ ಅಂತ ಅವ್ರು ನೆನಪಿದೆಯೋ ಗೊತ್ತಿಲ್ಲ. ನೆನಪು ಮಾಡ್ಕೊಡ್ತಾ ಇದ್ದೀನಿ ಚೈತ್ರ ಅವ್ರಿಗೆ. ಪ್ಲೇ ಆಫ್ ಬೌಂಡ್ರಿ ಲೈನ್ ಹೇಳ್ತೀವಿ, ಪ್ಲೇ ಆಫ್ ಬಂದ ತಕ್ಷಣ ಈ GT RCB ವರ್ಸಸ್ GT ಫೈನಲ್ಸ್ ಬಂದೇ ಬರುತ್ತೆ ಅಂತ ನಾ ಬರ್ದಿಟ್ಕೊಡ್ತೀನಿ ಅಂತ ಹೇಳಿದ್ರು. ಚೈತ್ರ ಅವ್ರು ನೆನಪಿದ್ಯಾ? ನೆನಪಿದೆ, ರಕ್ತದಲ್ಲಿ ಬರ್ಕೊಟ್ಟಿದ್ರು ಅವರು. ಅವಾಗ ಬರ್ದುಕೊಳ್ಳೋದಕ್ಕೆ ಗಣೇಶ್ ಅವ್ರು ರೆಡಿ ಇರ್ಲಿಲ್ಲ. ಇಲ್ಲ ನಾನ್ ರೆಡಿ ಇದ್ದೆ. ನಾನು ಹೇಳಿದ್ರಿ GT ವರ್ಸಸ್ RCB ಅಂತ. ಚೈತ್ರ ನೋಡಿ ಸ್ಲೋ ರನ್ ಹಾಕ್ಬಿಟ್ರು ಇಲ್ಲಿ ಡಿಬೇಟ್ ಅಲ್ಲಿ. ಹೇಳಿ ಸರ್. ಅದಿರ್ಲಿ, ಓಕೆ. ಇಲ್ಲಿ ಅಂತಂದ್ರೆ ನೀವು ಕೇಳ್ತಾ ಇದ್ದಾರೆ, ರೆಸ್ಟ್ ಸಿಕ್ಕಿದೆ 4 ದಿವಸ, ಒಳ್ಳೇದಿದು. ಯಾಕಂತಂದ್ರೆ ಇದು ಲಾಂಗ್ ಟೂರ್ನಮೆಂಟು, 2 ತಿಂಗಳ ಮೇಲೆ. ಅಂದ್ರೆ ಅಷ್ಟೇ ಅಲ್ಲ, ಮಾಲ್ತೇಶ್ ಮತ್ತು ಚೈತ್ರ ಅವರೇ, ಇದು ಟ್ರಾವೆಲಿಂಗ್ ಇರುತ್ತಲ್ಲ, ಅದು ಬಹಳ ಒಂಥರ ಟೈರ್ಸ್ ಅಂಬೋದು. ಯಾಕಂದ್ರೆ ಬೆಳಿಗ್ಗೆ ಬೇಗ ಫ್ಲೈಟ್ ಇರುತ್ತೆ, ಅದು ಅಷ್ಟು ಟ್ರಾವೆಲ್ ಮಾಡಿದಾಗ ಅದು ಖಂಡಿತವಾಗಿ ಅವರ ಪರ್ಫಾರ್ಮೆನ್ಸ್ ಮೇಲೆ ಒಂದು ರಿಫ್ಲೆಕ್ಟ್ ಆಗೇ ಆಗುತ್ತೆ. ಈಗ 4 ದಿವಸ ರೆಸ್ಟ್ ಸಿಕ್ಕಾಗ RCB ಅವರೇನು ಮಜಾ ಮಾಡಿರಲ್ಲ, ಅವರು ತಯಾರು ಮಾಡ್ತಿರ್ತಾರೆ. ನಮ್ಮ ಹೆಡ್ ಕೋಚ್ ಇದಾರಲ್ಲ ಆಂಡಿ ಫ್ಲವರ್ ಅವರು, ಭಾಳ ಸ್ಟ್ರಿಕ್ಟ್ ಅವರು, ಭಾಳ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ. ಅವ್ರ ಜೊತೆ DK ಇದ್ದಾರೆ, ಅಂದರೆ ಅವ್ರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, DDP ಮೇಲೆ ಆಗಲಿ, ನಮ್ಮ ಪಟಿದಾರ್ ಮೇಲೆ ಆಗಲಿ. ಹೀಗಾಗಿ ಈ ಯಾಕೆ ನಾವು ಈ ಒಂದು ಸ್ಟ್ರೆಂತ್ ನಾವು ತೋರಿಸ್ತಾ ಇದೀವಿ ಅಂತಂದರೆ, ಕಳೆದ ಸೀಸನ್ನಲ್ಲಿ ಯಾವ ರೀತಿಯಾಗಿ ನಾವು ಎಲ್ಲರೂ ಒಟ್ಟಿಗೆ ಸೇರಿದಿರಲ್ಲ, ಆವಾಗ ಸ್ವಲ್ಪ ಕಷ್ಟಪಟ್ಟೆ ಬಂದು ಅಲ್ಲಿ ಮಾಡಿ, ಆದರೂ ಕೂಡ ಕ್ವಾಲಿಫೈಯರ್ 1 ಭಾಳ ಚೆನ್ನಾಗಿ ಆಡಿ ಗೆದ್ರು. ಆಮೇಲೆ ಫೈನಲ್ಸ್ ಕೂಡ ಗೆದ್ರು, 6 ರನ್ನಿಂದ ಗೆದ್ರು. ಅದೇ ಟೀಮ್ ಈಗ ಕಂಟಿನ್ಯೂ ಆಗಿದೆ ಮಾಲ್ತೇಶ್. ಅದರಿಂದ ಅಡ್ವಾಂಟೇಜ್ ಇದ್ದೇ ಇದೆ. ಕೇವಲ ವೆಂಕಟೇಶ್ ಯಾರು ಮಾತ್ರ ಹೊಸ ಬಂದವರು. ರೆಸ್ಟ್ ಸಿಕ್ಕಿದ್ದು ಒಳ್ಳೇದಾಯಿತು, ಚೆನ್ನಾಗಿ ಆಡ್ತಾರೆ. ಬಟ್ ಆನ್ ದ ಅದರ್ ಹ್ಯಾಂಡ್, ನೀವೆಲ್ಲರೂ ಹೇಳ್ದಂಗೆ GTಗೆ ಭಾಳ ತೊಂದರೆ ಆಗಿರುತ್ತೆ. 26ನೇ ತಾರೀಕು ಅಲ್ಲಿ ಆಡಿ, ನಂತರ ಮುಲ್ಲಾಂಪುರ್ಲಿ ಆಡಿದ ನಂತರ ಧರ್ಮಶಾಲ ಆಡಿದ ಮೇಲೆ ಮುಲ್ಲಾಂಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡಿ ಅಹಮದಾಬಾದ್ ಬಂದು ಅವರು ರೆಸ್ಟ್ ಸಿಕ್ಕಿರಲ್ಲ. ನಿನ್ನೆ ಪ್ರಾಕ್ಟೀಸ್ ಕೂಡ ಮಾಡೋಕ್ಕಾಗಿರಲ್ಲ, ಬರೀ ಗಿಲ್ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ ಮಾತ್ರ ಅವಕಾಶ ಸಿಕ್ತಷ್ಟೇ. ಆದರೂ ಕೂಡ ನೋಡಿ, ಅವರ ಕೋಚ್ ಇದ್ರಲ್ಲ ಆಶೀಶ್ ನೇರ, ತುಂಬ ಅಂದರೆ ಕೋಚಿಂಗ್ ಸ್ಟಾಫ್ ಎಲ್ಲ ಇಂಡಿಯನ್ ಕೋಚಿಂಗ್ ಸ್ಟಾಫು GTದು. ಅಷ್ಟೇ ಅಲ್ಲ, ಅವ್ರಿಗೆ ವಿಜಯ್ ದಯಾ ಇದ್ದಾರೆ, ಆಮೇಲೆ ಮ್ಯಾಥ್ಯೂ ಹಿಡನ್ ಮಾತ್ರ ಫಾರಿನರ್ ಕನ್ಸಲ್ಟೆಂಟ್ ಅವರು ಅಷ್ಟೇ. ಹಿಂಗಿರುವಾಗ ಅವ್ರಿಗೆ ಚೆನ್ನಾಗಿ ಹುರಿದುಂಬಿಸ್ತಾರೆ. ಮತ್ತು ದೇ ಆರ್ ಕ್ಲೋಸ್ ಟು ದ ಪ್ಲೇಯರ್ಸ್. ನೆಹರಾ ಅವರೆಲ್ಲ ಅಂದ್ರೆ ಭಾಳ ಕ್ಲೋಸ್ ಇರ್ತಾರೆ ಪ್ಲೇಯರ್ಸ್ ಜೊತೆ, ಅವ್ರಿಗೆ ಹುರಿದುಂಬಿಸ್ತಾರೆ, ಚೆನ್ನಾಗಿ ಅವ್ರಿಗೆ ಉತ್ತೇಜನ ನೀಡ್ತಾರೆ. ಅಷ್ಟೇ ಅಲ್ಲ, ಅದೊಂದು ನಮಗೆ RCB ಅವ್ರಿಗೆ ಅಡ್ವಾಂಟೇಜ್ ಇದೆ. ಅಷ್ಟೇ ಅಲ್ಲ, ನಾನು ಇಲ್ಲೇನು ನೆನ್ಪು ಮಾಡ್ಕೊಡ್ತಾನೆ ಅಂತಂದರೆ, ಎಷ್ಟು ಸಿಮಿಲರ್ ಆಗಿದೆ. ಲಾಸ್ಟ್ ಇಯರ್ ಕ್ವಾಲಿಫೈಯರ್ 1 ನಾವು ನಂಬರ್ 2 ಇದ್ವಿ ನಿಜ, ಆದರೆ ಕ್ವಾಲಿಫೈಯರ್ 1 ನಾವು ಯಾವ ರೀತಿಯಾಗಿ ಪಂಜಾಬ್ ಕಿಂಗ್ಸ್ಗೆ ಮುಲ್ಲಾಂಪುರದಲ್ಲಿ ಸದೆ ಬಡಿದ್ವಿ. 101 ಆಲ್ ಔಟ್ ಓವರ್ 14 ಓವರಲ್ಲಿ. ನಮ್ಮ ಫಿಲ್ ಸಾಲ್ಟ್ ಅವರ ಹಾಫ್ ಸೆಂಚುರಿಯಿಂದ ನೋಡಿದರೆ 10 ಓವರಲ್ಲಿ ಮ್ಯಾಚ್ ಮುಗಿಸಿದ್ವಿ. ಅಂದ್ರೆ ಇಡೀ ಕ್ವಾಲಿಫೈಯರ್ 1 ನಡೆದದ್ದು ಬರೀ 24 ಓವರ್. ಬಟ್ ಈ ಸರ್ತಿ ಏನಾಯ್ತು, ಈ ಸರ್ತಿ ಕ್ವಾಲಿಫೈಯರ್ 1 ನೋಡಿ ಯಾವ ರೀತಿ ಆಗಿತ್ತು. 92 ರನ್ಗಳ ಜಯ. ಅದೇನ ತೆವಾತಿ ಅವರು ಆಡದೆ ಹೋಗಿದ್ರೆ, ಹಾಫ್ ಸೆಂಚುರಿ ಹೊಡೆದೇ ಹೋಗಿದ್ರೆ 120-130 ರನ್ ಗೆಲ್ತಾ ಇದ್ವಿ. ಕ್ವಾಲಿಫೈಯರ್ 1 ನಮಗೆ ಬಹಳ ಈಸಿ ಆಗ್ಬಿಟ್ಟಿದೆ ಈಗ.
ಅದೇ ರೀತಿಯಾಗಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ರಜತ್ ಪಾಟೀದಾರ್ ಅವರ 282 ಸ್ಟ್ರೈಕ್ ರೇಟು ಅದೆಲ್ಲ ಇವಾಗ ಎಲ್ಲ ಅಡ್ವಾಂಟೇಜ್ ನಮ್ಮ ಮೇಲೆ ಇದ್ದೇ ಇದೆ. ಅಷ್ಟೇ ಅಲ್ಲ, ನಾವು ಈಗಾಗಲೇ ಇಲ್ಲಿ ಮುಂಬೈದಲ್ಲಿ ಸೆಲೆಬ್ರೇಷನ್ ಶುರು ಮಾಡಿದೀವಿ. ನಾವು ಮತ್ತೆ ನಿಮ್ಮ ಟಿವಿ ಕ್ಯಾಮರಾ ಪರ್ಸನ್ ಇಬ್ರು ಸೇರ್ಕೊಂಡು ಬ್ಲಾಕ್ ಟೀ ಕುಡಿದಿದ್ವಿ. ಬ್ಲಾಕ್ ಟೀ ಸರ್ ನೀವು ಇಲ್ಲ ಏನ್ ಗೊತ್ತಾ, ವೈನ್ ಕುಡಿದ್ರೆ ಚೆನ್ನಾಗಿರುತ್ತೆ. ನೀವು ವೈನ್ ಕುಡಿಬೇಕು ಸರ್, ಇಂಗ್ಲೆಂಡ್ ಅವ್ರ ತರ. ಬ್ಲಾಕ್ ಟೀ ಕುಡಿ ಪರವಾಗಿಲ್ಲ ಬಿಡಿ, ಟೀ ಕುಡಿತಾ ಇರಿ. ನಿಮ್ಮನ್ನ ಮತ್ತೆ ನಾವು ನಿಮ್ ಜೊತೆಗೆ ಬರ್ತೀವಿ. ಹಾಗೆ ಸೆಲೆಬ್ರೇಷನ್ ಬ್ಯಾಂಗ್ಳೂರಲ್ಲಿ ವಿಚಾರ ಏನು ಅಂತಾರೆ, ಕಳೆದ ಬಾರಿ ತರ ಎಲ್ಲ ಸೆಲೆಬ್ರೇಷನ್ ಮಾಡಕ್ ಅವಕಾಶ ಇಲ್ಲ. ಸ್ವಲ್ಪ ಸ್ಟ್ರಿಕ್ಟ್ ಅಂತ ಅನ್ಸಿದ್ರು ಕೂಡ ತುಂಬಾ ಸ್ಟ್ರಿಕ್ಟ್ ಆಯ್ತು ಅಂತಾನು ಹೇಳ್ತಾ ಇದಾರೆ. ನಿಮ್ಗೆ ಪಬ್ಲಿಕ್ ಅಲ್ಲಿ ಎಲ್ಲೂ ಸ್ಕ್ರೀನಿಂಗ್ ವ್ಯವಸ್ಥೆ ಇಲ್ಲ, ಆಮೇಲೆ ಏನು ಆನಂತರ ಗುಂಪು ಕೂಡ ಹೋಗಂಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಅದೇ ಕೆಲವರು ಹೇಳ್ತಾ ಇದ್ರು, ನಾವು ಶಿಳ್ಳೆ ಹಾಕೋದು ಮಾಡಿದ್ರೆ ಎಲ್ಲ ಬಾಯಿ ಮುಚ್ಕೊಂಡೆ ಹಾಕ್ಬೇಕು ಇವತ್ತು, ಆ ತರ ಮಾಡ್ಬಿಟ್ಟಿಯ ರೂಲ್ಸ್ ಅಂತ ಹೇಳ್ಕೊಂಡ್ಬಿಟ್ಟು ಸ್ವಲ್ಪ ಇಕ್ಕಟ್ಟಿನ ರೀತಿಯಾಗಿ ಅನ್ಸ್ತಾ ಇದ್ರು ಕೂಡ ಈಗ ಆಲ್ರೆಡಿ ಬಹಳ ವ್ಯವಸ್ಥೆಗಳಂತೂ ಆಗಿದೆ. ನಿಜ ನಿಜ. ನಮ್ ಜೊತೆಗೆ ಮಾಲ್ತೇಶ್ ಜೋಗಿನ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಇರೋ ಒಂದು ಕಂಡೀಷನ್ ಒಳಗಡೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಫ್ಯಾನ್ಸ್ ಅಂತ ಹೇಳೋದಕ್ಕೆ. ಮಾಲ್ತೇಶ್ ಜೋಗಿನ್, ಓವರ್ ಟು ಯು. ಹೇಗಿದೆ ಅಲ್ಲಿ ಸಂಭ್ರಮ ಅಂತ? ಚೈತ್ರ, ಇವತ್ತು RCB ಮತ್ತು ಗುಜರಾತ್ ನಡುವಿನ ರೋಚಕ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ಸಾಕಷ್ಟು ನಿಬಂಧನೆಗಳಿದೆ. ಸೊ ಒಂದಿಷ್ಟು ಕಂಡೀಷನ್ಸ್ ಇದ್ರೂ ಕೂಡ ಪೊಲೀಸರು ಖಡಕ್ ರೂಲ್ಸ್ ನ ಜಾರಿ ಮಾಡಿದ್ದಾರೆ. ಅದರ ನಡುವೆ ಕೂಡ ಅಭಿಮಾನಿಗಳ ಸಂಭ್ರಮ ಮಾತ್ರ ನಿಂತಿಲ್ಲ ಅಂತಾನೆ ಹೇಳ್ಬೋದು, ಜೋರಾಗಿದೆ ಅಂತ ಹೇಳೋದು. ಪ್ರಮುಖವಾಗಿ ಏನಂತಂದ್ರೆ ನಾವೀಗ MG ರಸ್ತೆ ಬಳಿ ಇರ್ತಕ್ಕಂಥದ್ದು, ಅಂದ್ರೆ ಚರ್ಚ್ ಸ್ಟ್ರೀಟ್ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಅಭಿಮಾನಿಗಳು ನೋಡ್ತಾ ಇರ್ಬೋದು, ಅಂದ್ರೆ ಒಂದು ತಾರ್ ಕಾರ್ನ ಬಳಿ ಮೇಲೆ ಅಂದ್ರೆ ಸಂಪೂರ್ಣವಾಗಿ RCBಯ ಬಾವುಟವನ್ನ ಹಾಕೊಂಡು 2 ತಾರ್ಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂತಹ ದೃಶ್ಯಾವಳಿಯನ್ನು ನೋಡ್ತಾ ಇರ್ಬೋದು. ಸಹಜವಾಗಿ ಏನಂತಂದ್ರೆ RCBಯ ಅಪ್ಪಟ ಅಭಿಮಾನಿಗಳು ಇವತ್ತು ಒಂದು ಬೇರೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ಒಟ್ಟಾರೆಯಾಗಿ ಏನಂತಂದ್ರೆ ಎಷ್ಟೇ ರೀತಿಯ ಒಂದಿಷ್ಟು ಕಡಿವಾಣ ಇದ್ರೂ ಕೂಡ ಅಭಿಮಾನಿಗಳು ಮಾತ್ರ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ ಸಜ್ಜಾಗಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ವಿಶೇಷವಾಗಿ ಒಂದಿಷ್ಟು ಕಡಕ್ ರೂಲ್ಸ್ ಇದೆ, ಸೊ ಆದ್ರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಹೇಗೆಲ್ಲ ಪ್ಲಾನ್ ಮಾಡಿದಿರಿ, ಏನ್ ಇವತ್ತು ಮ್ಯಾಚಿನ ಸ್ಥಿತಿಗತಿ ಹೇಗಾಗ್ಬೋದು ಅಂತ? ಸರ್, ಏನು ಹೇಳಬೇಕು ಅಂದ್ರೆ ಫಸ್ಟ್ ಇದು ಇದೇನು ಫಸ್ಟ್ ಸತಿ ಅಲ್ಲ, ನಾವು ಹೋದ ವರ್ಷನೂ ಮಾಡಿದ್ವಿ ಇದೇ ಥರ. ಸೊ ಅದಾದಮೇಲೆ ಮ್ಯಾಚ್ ಬಗ್ಗೆ ಹೇಳಬೇಕು ಅಂತ ಬಂದರೆ, ಹೋದ ಸತಿ ನಾವು ನೋಡ್ದಂಗೆ ಗುಜರಾತ್ ಮೇಲೆ ಮ್ಯಾಚ್ ಇದ್ದಿದ್ದು. ಸೊ ಗುಜರಾತ್ ಮೇಲೆ ಆಲ್ರೆಡಿ ಗೆದ್ದಿದ್ವಿ. ಯಾವ ಥರ ಗೆದ್ವಿ ಅಂತ ಎಲ್ಲರಿಗೂ ಗೊತ್ತು. ಸೊ ಈ ಸತಿನೂ ನಮ್ಮದೇ ಆಗಿರುತ್ತೆ ಮ್ಯಾಚು. ಸೊ ವಿರಾಟ್ ಇದ್ದಾರೆ, ಪಡಿಕಲ್ ಇದ್ದಾರೆ, ಎಲ್ಲರೂ ಆಡಿಸ್ತಾರೆ. ಸರ್ ಇನ್ನೊಂದು, ಸರ್ ಇಲ್ಲಿ ನೋಡಿ, ನರ ಕಾಣಿಸ್ತಿದ್ಯಾ? ಈ ನರದಲ್ಲೂ RCB ಇದೆ. ನರನಾಡಿಯಲ್ಲೂ RCB ಅಂತ ಹೇಳ್ತಾರೆ. ಮೇಡಮ್, ನೀವೇನು ಹೇಳ್ತೀರಾ? RCB ವಿನ್ ಆಗುತ್ತಾ ಹೇಗೆ ಅಂತ? 200% ವಿನ್ ಆಗತ್ತೆ. ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ಅಷ್ಟೇ ಇಲ್ಲ, ಆಲ್ ಓವರ್ ವಿಶ್ವದಲ್ಲೇ ಇದೆ RCB ಫ್ಯಾನ್ಸ್. ಈ ಸಲ 500% ಪಕ್ಕಾ ವಿನ್ ಆಗೇ ಆಗತ್ತೆ. ಇಲ್ಲಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಅಂದ್ರೆ ಜೋಶ್ ಅಲ್ಲಿ ಇದ್ದಾರೆ ಸಹಜವಾಗಿ, ಅಂತಂದ್ರೆ RCB ವಿನ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರಬಹುದು. ಸೊ ಅಂದ್ರೆ ಒಟ್ಟಾರೆಗೆ ಏನಂತಂದ್ರೆ RCB ಇವತ್ತು ಕಪ್ ಗೆಲ್ಲುತ್ತೆ ಅನ್ನುವಂತಹ ಭರವಸೆಯಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗಾಗಲೇ ಏನಂತಂದ್ರೆ ಒಂದ್ ರೀತಿ ಸೆಲೆಬ್ರೇಷನ್ ಮೋಡ್ ನಲ್ಲಿ RCB ಅಭಿಮಾನಿಗಳಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರ, ಥ್ಯಾಂಕ್ ಯು ಮಾಲ್ತೇಶ್ ಮಾಹಿತಿಗಾಗಿ. ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸಂಭ್ರಮ ಇದೆ ಅಂತ ಹೇಳಿದ್ರು. ಫ್ಯಾನ್ಸ್ ಹೇಗಂತ ಹೇಳಿದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಇದ್ದಾರೆ RCB ಫ್ಯಾನ್ಸ್ ಅಂತ. ಇವಾಗಿರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಇವತ್ತಿನ ಮ್ಯಾಚ್ ನ ಪ್ಲೇಯಿಂಗ್ 11 ಹೇಗಿರುತ್ತೆ, ಫಿಲ್ ಸಾಲ್ಟ್ ಇರ್ತಾರಾ, ಆಡ್ತಾರಾ ಅನ್ನೋದು ಪ್ರಶ್ನೆ. ಇಲ್ಲ ಅಂತಾದಲ್ಲಿ ನಮ್ಗೆ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಹೇಗೆ ವೆಂಕಟೇಶ್ ಅಯ್ಯರ್ ಓಪನರ್ ಆಗಿ ಬಂದ್ರು, ಅದೇ ರೀತಿಯಾದಂತಹ ಕ್ವಾಲಿಫೈರ್ ಪ್ಲೇಯಿಂಗ್ 11 ಮುಂದಕ್ಕೆ ತಗೊಂಡು ಹೋಗ್ತಾರಾ, ಇವೆಲ್ಲ ಪ್ರಶ್ನೆಗಳಿದೆ. ಇದ್ರ ಬಗ್ಗೆ ಡೀಪ್ ಆಗಿ ಚರ್ಚೆ ಮಾಡೋಣ ಪ್ರಿವ್ಯೂ ನಲ್ಲಿ. ಸೊ ನಾವು ಕೆಲ ಪ್ಲೇಯರ್ಸ್ ಬಗ್ಗೆ ಇಂಡಿವಿಜುವಲ್ ಆಗಿ ಇವತ್ತು ಯಾರಿಗೆ ಹೆಚ್ಚಿನ ಅವಕಾಶ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅನ್ನುವಂಥದ್ದನ್ನ ಈ ಒಂದು ಸ್ಟಾಟ್ಸ್ ಮುಖೇನ ನೋಡ್ತಾ ಹೋಗೋಣ. ಮೀನ್ ಟೈಮ್ ನಾವು ಮಾತನಾಡ್ತಾ ಇದ್ವಿ, ಹೋಮ್ ಗ್ರೌಂಡ್ ಏನಾದ್ರು ಅಡ್ವಾಂಟೇಜ್ ಇದೆಯಾ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಹೌದು, ಹೋಮ್ ಗ್ರೌಂಡ್ ಅನ್ನುವಂಥದ್ದು ಯಾವುದೇ ತಂಡಕ್ಕಾರು ಒಂದು ಅಡ್ವಾಂಟೇಜ್ ಇರುತ್ತೆ. ಬಟ್ ಇವತ್ತು GT ಸಮಸ್ಯೆ ಅಂತ ಅಂದ್ರೆ ಬಹಳ ಟ್ರಾವೆಲ್ ಮಾಡಿರುವಂತದ್ದು, ಆ ಸುಸ್ತು, ಅದರಿಂದ ಹೊರಗೆ ಬಂದು, ಯಾಕಂದ್ರೆ ಇದೇ ಆಗಿರೋದು ಪ್ರತಿ IPL ಫೈನಲ್ ನಲ್ಲೂ ಕೂಡ. ಕ್ವಾಲಿಫೈಯರ್ 1 ನಲ್ಲಿ ಯಾರು ಹೊರಗೆ ಹೋಗ್ತಾರೆ, ಮತ್ತೆ ಅವರು ಕ್ವಾಲಿಫೈರ್ 2 ಅಲ್ಲಿ ಗೆದ್ದು ಬಂದಂತ ಸಂದರ್ಭ ಅದು ಸುಲಭ ಅಲ್ಲ. ಸೊ ಇನ್ನು ಇಂಡಿವಿಜುವಲ್ ಪ್ಲೇಯರ್ಸ್ ಬಗ್ಗೆ ಮಾತಾಡ್ತಾವೆ ನಾವು. ವಿರಾಟ್ ಕೊಹ್ಲಿ 15 ಪಂದ್ಯಗಳಿಂದ 600 ರನ್ ಕಲೆ ಹಾಕಿದ್ದಾರೆ. ಅದರಲ್ಲಿ 4 ಅರ್ಧ ಶತಕ, 1 ಶತಕ ಇದೆ. ಸ್ಟ್ರೈಕ್ ರೇಟ್ ನೋಡಿ, 164ರ ಸ್ಟ್ರೈಕ್ ರೇಟ್ ನಲ್ಲಿ ಅವರು ಪೇರಿಸಿರುವಂತದ್ದು ಇದೆಯಲ್ಲ 600 ರನ್ನು. ಇದೇ ಹೇಳ್ತಾ ಇದೆ ಈ ಬಾರಿ ಕೊಹ್ಲಿ RCBಯ ಹೇಗೆ ಬ್ಯಾಟಿಂಗ್ ಸ್ಟ್ರೆಂತ್ ಆಗಿ ಮುಂದುವರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಕೊಂಡು. ರಜತ್ ಪಾಟೀದಾರ್ 14 ಪಂದ್ಯಗಳಲ್ಲಿ 486 ರನ್ಗಳನ್ನ ಕಲೆ ಹಾಕಿದ್ದಾರೆ. 5 ಹಾಫ್ ಸೆಂಚುರಿ ಇದೆ, ಬಟ್ 196 ಸ್ಟ್ರೈಕ್ ರೇಟ್ ಇದು. ಆಮೇಲೆ ಈ 486 ಇದೆಯಲ್ಲ, ಇದು ಬಹುತೇಕ ಗೆಲುವಿಗಾಗಿ ಇಂಪ್ಯಾಕ್ಟ್ ಮಾಡಿರುವಂತ ಸ್ಕೋರ್ ರಜತ್ ಪಾಟೀದಾರ್ದು ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಅಂದ್ರೆ. ದೇವದತ್ ಪಡಿಕಲ್ 14 ಪಂದ್ಯಗಳಿಂದ 463 ರನ್ಗಳನ್ನ ಕಲೆ ಹಾಕಿದ್ದಾರೆ. 3 ಅರ್ಧ ಶತಕಗಳನ್ನ ಪೇರಿಸಿದ್ದಾರೆ. ಸ್ಟ್ರೈಕ್ ರೇಟ್ 170. ಸೊ ದೇವದತ್ ಪಡಿಕಲ್ ಇವತ್ತೇನಾದ್ರೂ ಇದೇ ಪರ್ಫಾರ್ಮೆನ್ಸ್ ಅನ್ನ ಮುಂದುವರಿಸಿದ್ರೆ ಮಿಡ್ಲ್ ಆರ್ಡರ್ ಬಹಳ RCBಗೆ ಅನುಕೂಲ ಆಗುತ್ತೆ. ಜೊತೆಗೆ ಒಂದ್ ರೀತಿ ಡಾಮಿನೇಟಿಂಗ್ ಆಗಿರುವಂತ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೂಡ ಅವರು ಕೊಟ್ಕೊಂಡ್ ಬಂದಿದ್ದಾರೆ ಇಲ್ಲಿ ತನಕ. ಎಸ್, ಆಫ್ ಕೋರ್ಸ್. ಇನ್ನು ಜೋಶ್ ಹೇಜಲ್ವುಡ್ ನಾವು ನೋಡ್ತಾ ಇದ್ವಿ, ಪಂದ್ಯ 12 ಆಡಿದ್ದಾರೆ, 13 ವಿಕೆಟ್ ಅನ್ನ ತಗೊಂಡಿದ್ದಾರೆ.
ಹಾಗೆ ಎಕಾನಮಿ ನೋಡಿದ್ರೆ 9.62 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಇದರಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. So, ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ದುಬಾರಿ ಆದಂತ ರೀತಿಯಾಗಿ ಅನಿಸ್ತಾ ಇದ್ದಾರೆ ಹೆಜಲ್ವುಡ್. ಬಟ್ ವಿಕೆಟ್ ಕೂಡ ಕಳೆದ ಬಾರಿಯ ಗಳಿಕೆ ಇಲ್ಲದೆ ಹೋದ್ರು ಕೂಡ ಹೆಜಲ್ವುಡ್ ಅವರು ಫೈನಲ್ ಅಂತ ಪಂದ್ಯದಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿರೋದನ್ನ ನಾವು ನೋಡ್ಬಿಟ್ಟಿದ್ವಿ. ಆಮೇಲೆ ಇನ್ನೊಂದು ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಹೆಜಲ್ವುಡ್ ಯಾವುದೇ ಫೈನಲ್ ಪಂದ್ಯ ಆದ್ರೂ ಕೂಡ ಇಲ್ಲಿ ತನಕ ಸೋತಿಲ್ಲ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ. ಅದು ಅವರಿಗಿರುವಂತ ಒಂದು ಗ್ರೇಟ್ ಸ್ಟ್ರೆಂತ್ ಅದು. ಇನ್ನು ಭುವನೇಶ್ವರ್ ಕುಮಾರ್ ಪಂದ್ಯ 15 ಆಡಿದ್ದಾರೆ, ವಿಕೆಟ್ 26 ಕಬಳಿಸಿದ್ದಾರೆ, ಎಕಾನಮಿ 8. ಭುವನೇಶ್ವರ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್, ಭುವನೇಶ್ವರ್ ಅವರ ಬೌಲಿಂಗ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಮೈ ಗರ್ಲ್ ಫ್ರೆಂಡ್ ಅಂತೆಲ್ಲ ಟ್ರೋಲ್ಗಳಾಗ್ತದೆ. ಆಫ್ ಕೋರ್ಸ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇವತ್ತಿನ ದಿನದ ಅವರ ಪರ್ಫಾರ್ಮೆನ್ಸ್ ಹೇಗಿರ್ಬೋದು? ಭುವಿ ನನಗೆ ಕಪಿಲ್ ದೇವ್ 1983 ಹೆಂಗೆ ವರ್ಲ್ಡ್ ಕಪ್ ಗೆಲ್ಸಿದ್ರು ಅದೇ ರೀತಿ ಇವಾಗ ನಾವು ಪ್ರೆಡಿಕ್ಟ್ ಮಾಡ್ತಾನೆ ಇದ್ವು. ಭುವಿ ಬಗ್ಗೆ ನಾವು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಅವರು ತೊಗೊಂಡಿದ್ರು. ಅವ್ರಂದ್ರೆ ಇವಾಗ ನಾವು ಏನಂದ್ರೆ ಅವ್ರಂತರ ಪೈಲಟ್ JSL ವುಡ್ ರೈಟ್ ಸೈಡ್ ಇವಾಗ ವಿಮಾನ ಓಡಿಸ್ಬೇಕಾದ್ರೆ ಇಬ್ರು ಪೈಲಟ್ಗಳು ಇರ್ತಾರೆ, ಒಬ್ಬ ರೈಟ್ ಲೆಫ್ಟ್. ಅದರಲ್ಲಿ ಇಬ್ರು ಪೈಲಟ್ಗಳು ಇವತ್ತೇನಾದ್ರು ಆಕಾಶದಲ್ಲಿ ಆಡ್ತಾ ಇರೋದಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇವರಿಬ್ಬರೇ ಕಾರಣ. ಚೈತ್ರ ಮೇಡಮ್, ಇಲ್ಲಿ ಪಿಚ್ ನಂಬರ್ 6 ಹೇಗೆ ಬೌಲರ್ಸ್ ಗಳಿಗೆ ಈಸಿ ಗೊತ್ತಿಲ್ಲ, ಅದು ಅವ್ರು ಬ್ಲಾಕ್ ಸಾಯಿಲ್ ರೆಡ್ ಸಾಯಿಲ್ ಅಥವಾ ಮಿಕ್ಸ್ಡ್ ಸಾಯಿಲ್ ಏನು ಅನ್ನುವಂಥದ್ದನ್ನ. ಇನ್ನು ಇದೇ ಸ್ಟಾಟ್ಸ್ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಕಣಿವಿ ಸರ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಕಣಿವಿ ಅವರೇ, ಈ ಸ್ಟಾಟ್ಸ್ ನೋಡಿದ್ರೆ ನಿಮಗೆ ಒಂದು ನಮ್ಮ ಮಿಡ್ಲ್ ಆರ್ಡರ್ ಸ್ಟ್ರೆಂತ್ ಹೇಗಿದೆ ಅನ್ನೋದನ್ನ ತೋರಿಸ್ತಾರೆ, ಜೊತೆಗೆ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ನಾವು ಇದನ್ನೇ ಏನು ಗುಜರಾತ್ ಟೀಮ್ ಜೊತೆ ಕಂಪೇರ್ ಮಾಡಿದ್ರೆ ಬಹುತೇಕ ಇದೇ ರೀತಿಯಾಗಿದೆ ಅವರ ಪರ್ಫಾರ್ಮೆನ್ಸ್ ಕೂಡ. ಈವನ್ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಅವ್ರದ ಲೈನ್ ಅಪ್ ನೋಡಿದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇದೆ. ನಮ್ಮ ಈ ಸ್ಟ್ರೆಂತ್ ಸ್ಟಾಟ್ಸ್ ನೋಡ್ತಿದ್ರಲ್ಲ ಸರ್, ಏನ್ ಹೇಳ್ತೀರಾ? ಮಲ್ತೇಶ್ ನೋಡಿ, ಈಗ ನೀವು ಹೇಳ್ತಾ ಇದ್ರಲ್ಲ ನಮ್ಮ ಸ್ಟ್ರೆಂತ್ ಅಂತ. ನಮ್ಮ ಯಾಕೆ ನಾವು ಇಷ್ಟು ಈಸಿಯಾಗಿ ಗೆದ್ದು ನಾವು ಫೈನಲ್ಸ್ ಬಂದಿದ್ದೀವಿ? ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ಅವರ ರೈಸ್ ಇನ್ ಸ್ಟ್ರೈಕ್ ರೇಟ್ 130ರಿಂದ 160, 170 ಬಂದಿರಲ್ಲ. ಅದರಿಂದ ಬ್ಯಾಟಿಂಗ್ ಬಹಳ ಸುಲಭವಾಗಿ ಮಾಡ್ತಾ ಇದ್ದಾರೆ ಹಾಗೂ ಗೆದ್ದು ಬರ್ತಾ ಇದ್ವಿ. ಬೌಲಿಂಗ್ ವಿಚಾರದಲ್ಲಿ ನೀವು ಭುವಿ ಬಗ್ಗೆನೂ ಹೇಳಿದ್ರಿ. ಅವರ ಒಂದು ನಮ್ಮ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅವರು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ, ಇತ್ತೀಚೆಗೆ ಹೇಳಿದ್ದಾರೆ ಅಂತಂದ್ರೆ ನಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ಭುವಿ ಯಾಕೆ ಹೆಚ್ಚು ಸಕ್ಸಸ್ಫುಲ್ ಆಗಿದ್ದಾರೆ ಲಾಸ್ಟ್ ಇಯರ್ಗಿಂತ ಅಂತ. ಲಾಸ್ಟ್ ಇಯರ್ 17 ವಿಕೆಟ್ ತೆಗೆದುಕೊಂಡಿದ್ರು, ಒಳ್ಳೆ ಸಾಥ್ ನೀಡಿದ್ರು. ಜಾಶ್ ಹಜಲ್ವುಡ್ ಅವರು 22 ವಿಕೆಟ್ ತೆಗೆದುಕೊಂಡಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ಅವರು ಸ್ವಿಂಗ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ, ಸೀಮ್ ಪೊಸಿಷನ್ ಇಂದ ಸ್ವಿಂಗ್ ಮಾಡೋ ಪ್ರಯತ್ನ ಮಾಡಿಲ್ಲ, ನೇರವಾಗಿ ಸಿಮ್ ಹಿಡಿದು ಬೌಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದು ಆ ಕಡೆ ಈ ಕಡೆ ವಾಬಲ್ ಆಗುತ್ತೆ ಹೊರತು ಪೂರ್ತಿಯಾಗಿ ಬದಲಾಗೋದಿಲ್ಲ. ಆ ಬಿದ್ದ ಮೇಲೆ ಎಲ್ಲಿ ಹೋಗುತ್ತೆ, ಯಾವ ಕಡೆ ಮೂವ್ ಆಗುತ್ತೆ, ಬಿದ್ದ ಮೇಲೆ ಸೀಮ್ ಪೊಸಿಷನ್ ಎಲ್ಲಿ ಬಿದ್ದಾಗ ಎಲ್ಲಿ ಸೀಮ್ ಆಗುತ್ತೆ, ಯಾವ ಕಡೆ ಹೋಗುತ್ತೆ ಅಂತ ಅನ್ನೋದು ಬ್ಯಾಟ್ಸ್ಮನ್ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಚ್ಚು ತರಾತುರಿಯಿಂದ ಆಡ್ತಾ ಇದ್ದಾರೆ. 26 ವಿಕೆಟ್ ತೆಗೆದುಕೊಂಡಿದ್ದಾರೆ, ಹೌದು. ಆದ್ರೆ ಕೆಗಿಸೋ ರಬಾಡ್ ಅವರು 28 ವಿಕೆಟ್. ಈಗ ಪರ್ಪಲ್ ಕ್ಯಾಪ್ ಒಂದು ಹೋರಾಟ ನಡೀತಿದೆ. ಸೊ ಇದು ನಮ್ಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಸ್ಟ್ರೆಂತ್. ಆದ್ರೆ GT ನೋಡಿದ್ರೆ ನೋಡಿ, ಮಲ್ತೇಶ್ ಹಾಗೂ ಚೈತ್ರ, ಈ ಮ್ಯಾಚ್ ಇಸ್ ಒನ್ ಆರ್ ಲಾಸ್ಟ್ ಇನ್ ಪವರ್ ಪ್ಲೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಅಗೇನ್ಸ್ಟ್ ದರ್ ಅವರ ಬೌಲಿಂಗ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಅವರ ದೈತ್ಯಾಕಾರದ ಬೌಲಿಂಗ್ ಅಂದ್ರೆ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಆನ್ ಪೇಪರ್ ಇದ್ರು. ಆದ್ರೆ ನಾವು ಕ್ವಾಲಿಫೈರ್ ನಲ್ಲಿ ಯಾವ ರೀತಿ ಸದ್ಬಡಿದ್ವಿ, ಪ್ಲಾನ್ ಮಾಡಿ ಯಶಸ್ವಿ ಆಯಿತು, ಅದನ್ನೇ ಈ ರೀತಿ ಮಾಡ್ತಾರ ನೋಡ್ಬೇಕು. ಆದ್ರೆ ಪಿಚ್ ನೋಡೋದಾದ್ರೆ ಅಲ್ಲಿ ಖಂಡಿತವಾಗಿ ಅವರು ಬ್ಲಾಕ್ ಸಾಯಿಲ್ ಪಿಚ್ ಕೊಟ್ಟು ಎಲ್ಲರಿಗೂ ವಿಸಿಟರ್ಸ್ ಎಲ್ಲರಿಗೂ ಬ್ಲಾಕ್ ಸಾಯಿಲ್ ಪಿಚ್ಚೇ ಕೊಡ್ತಾರೆ ಅವರು. ಇದು BCCI ಇರೋದು ಕೂಡ ಬ್ಲಾಕ್ ಸಾಯಿಲ್ ಪಿಚ್ಚೇ ಕೊಟ್ರೆ ಸ್ವಲ್ಪ ಕಟ್ಟಿ ಆಗೋ ಪ್ರಯತ್ನವನ್ನು ಮಾಡ್ತಾರೆ. ಅವಾಗ ಒಂಥರ 50-50 ಚಾನ್ಸ್ ಇರುತ್ತೆ. ಅವರು ಬೌಲರ್ಸ್ ಅಂದ್ರೆ ಕಗಿಸೋ ರಬಾಡ ಹಾಗೂ ಸಿರಾಜ್ ಅವರು ಒಳ್ಳೆ ಫಾರ್ಮಲ್ ಇದ್ದಾರೆ. ಸಿರಾಜ್ ಸ್ವಲ್ಪ ಶೋಲ್ಡರ್ ಇಂಜುರಿ ಆಗಿತ್ತು, ಬರೀ 3 ಓವರ್ ಬಾಲ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲಿ. ಅದು ಅವರು ಫಿಟ್ನೆಸ್ ಬಗ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರಂತ. ಆದ್ರೆ ನಮ್ಮ ಸಾಲ್ಟ್ ಕೂಡ ಉಪ್ಪು ರೆಡಿ ಆಗಿದೆಯಲ್ಲ ಊಟಕ್ಕೆ ಅಡಿಗೆ ಮಾಡೋದು ಕ್ಲಾರಿಟಿ ಇಲ್ಲ. ಹೀಗಿರುವಾಗ ಅವರ ಬೌಲಿಂಗ್ ನಲ್ಲಿ ನಮ್ಮ ಓಪನಿಂಗ್ ಬ್ಯಾಟರ್ಸ್ ಆದಂತ ವೆಂಕಟೇಶ್ ಅಯ್ಯರ್ ಆಡಿದ್ರೆ ವೆಂಕಟೇಶ್ ಅಯ್ಯರು, ಸಾಲ್ಟ್ ಆಡಿದ್ರೆ ಸಾಲ್ಟ್, ವಿಕೆಟ್ಸ್ ಕೊಡಬಲ್ಲಾರ್ದಂಗೆ ಆಡಿದರೆ ಮುಂದೆ ಚೆನ್ನಾಗಿರುತ್ತೆ. ನಮ್ಮ ಬೌಲಿಂಗ್ ನಲ್ಲಿ ಅವರಿಗೆ ಇರೋರೇ 3 ಜನ ಪ್ರಮುಖ ಬ್ಯಾಟರ್ಸ್, ಸಾಯಿ ಸುದರ್ಶನ್ ಆಗಲಿ, ಗಿಲ್ ಬ್ರಿಲಿಯಂಟ್ ಸೆಂಚುರಿ. ಅವರು ಕ್ವಾಲಿಫೈಯರ್ಸ್ ಅಲ್ಲೇನೆ ಅಂದ್ರೆ ಪ್ಲೇ ಆಫ್ ಅಲ್ಲೇ 2 ಸೆಂಚುರಿ ಹೊಡಿದಾರೆ ಆಗಲೇ. ಈಗ ಮೊನ್ನೆ ಮ್ಯಾಚ್ ಅಲ್ಲಿ ಬ್ರಿಲಿಯಂಟ್ ಓಪನಿಂಗ್ ಪಾರ್ಟ್ನರ್ಶಿಪ್ 167 ರನ್ RR ಮೇಲೆ. ಸ್ವಲ್ಪ ಕಷ್ಟ ಅಂತ ತಿಳ್ಕೊಂಡಿದ್ವಿ, ಆದ್ರೆ ಬಹಳ ಈಸಿಯಾಗಿ ಮಾಡಿದ್ರನ್ನ. ಆದ್ರೆ ಅವರು ಆಮೇಲೆ ಜಾಸ್ ಬಟ್ಲರ್, 3ರಲ್ಲಿ 2 ವಿಕೆಟ್ ತೆಗೆದುಕೊಂಡ್ರೆ ನಮ್ ಮೇಲ್ಗೆ ಸಾಧಿಸ್ತೀವಿ. ಅದು ಪವರ್ ಪ್ಲೇ ಅಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಆದ್ರೆ ನಾವು 2 ತೆಗೆದುಕೊಳ್ಳಿಲ್ಲ, 5 ಜನ ತೆಗೆದುಕೊಂಡು ಪವರ್ ಪ್ಲೇ 51 for 5 ಆಗಿತ್ತು. ಇದು ಅವರ ಸ್ಟ್ರೆಂತ್ ಹಾಗೂ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಇರೋದು. ನಮ್ಮಲ್ಲಿ ಕಡಿಮೆ, ಯಾಕೆ ನಾವು ನಂಬರ್ 1 ಸ್ಥಾನದಲ್ಲಿ ಇದೀವಿ ಅಂತಂದ್ರೆ ನಮ್ಮಲ್ಲಿ ಕಡಿಮೆ ವೀಕ್ನೆಸ್ ಇದೆ. ಅವಾಗ ಸ್ವಲ್ಪ ಬ್ಯಾಟಿಂಗ್ ವಿಫಲವಾಗಿದೆ. ಇಂಥ ಅಂದ್ರೆ ಸ್ಲೋ ಪಿಚ್ ಕೊಟ್ಟಾಗ ಅಥವಾ ಬ್ಲಾಕ್ ಸಾಯಿಲ್ ಪಿಚ್ ಅಲ್ಲಿ ವಿಫಲ ಆಗಿದೆ ಅಂತ ಹೇಳ್ಬೋದು. LSG ಮೇಲೆ ಸೋತಿದ್ವಿ. GT ಮೇಲೂ ನೀವು ಮೊದಲೇ ಮಲ್ತೇಶ್ ಹೇಳ್ದಂಗೆ 155ಕ್ಕೆ ಆಲ್ ಔಟ್ ಆಗಿದೆ. ಫಸ್ಟ್ ಟೈಮ್ ಆಲ್ ಔಟ್ ಆಗಿದ್ದು 19.2 ಓವರ್ಸ್ ಅಲ್ಲಿ 2ನೇ ರೌಂಡ್ ಅಲ್ಲಿ GT ಮೇಲೆ ಸೋತಿದ್ವಿ. ಹೀಗಿರುವಾಗ ಅವರ ಬೌಲಿಂಗ್ ಸ್ಟ್ರೆಂತ್ ಅಗೇನ್ಸ್ಟ್ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಪವರ್ ಪ್ಲೇ ಅಲ್ಲಿ ಗೊತ್ತಾಗುತ್ತೆ. ಪಿಚ್ ಕೂಡ ಯಾವ ರೀತಿ ಕೊಡ್ತಾರೆ ನೋಡ್ಬೇಕಾಗುತ್ತೆ.
ಮೋಸ್ಟ್ಲಿ ಬ್ಲ್ಯಾಕ್ ಸಾಯಿಲ್ ಪಿಚ್ಚೇ ಕೊಡ್ತಾರೆ. ಓಕೆ, ಕಣಿವೆಯವರು ಇನ್ನೊಂದು ನನ್ಗೆ ಇರುವಂತ ಕುತೂಹಲ ಅಂತ ಅಂದ್ರೆ ಇವತ್ತು ಪ್ಲೇಯಿಂಗ್ 11 ನಲ್ಲಿ ಮೊನ್ನೆ ಮಾಡಿದಂತ ಬದಲಾವಣೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೋ ಅಥವಾ ಹಿಂದಿನ ಪಂದ್ಯದಲ್ಲಿ ಹೇಗಿತ್ತು ಸುರೇಶ್ ಶರ್ಮಾ ಅವರನ್ನ ಆಡಿಸ್ತಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಮೊನ್ನೆ ನಾವು ಅದರಲ್ಲಾಗಿರುವಂತ ಬದಲಾವಣೆಯನ್ನ ನೋಡಿದ್ವಿ, ಶೆಫರ್ಡ್ ಅವರನ್ನ ಕರ್ಕೊಂಡ್ ಬಂದ್ರು. ಸೊ ಇವತ್ತಿನ ಪಿಚ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲೇಯಿಂಗ್ 11 ನ ಸೆಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ವಿಚಾರವಾಗಿ ಬಂದ್ರೆ? ಮಾಲ್ತೇಶ್ ಅದ್ ಏನಂತಂದ್ರೆ ಈಗ ಡಫಿ ಆಡಿದ್ರು, ನಮ್ಮ ಫೇವರೇಟ್, ನಮ್ಮ ಗಣೇಶ್ ಅವರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ನಡೀತಾ ಇರ್ತಾರೆ. ನಾವು ಜಾವಲು ಜೇಕಬ್ ಡಫಿ ಆಡಿಸ್ಬೇಕಂತ ಹೇಳ್ತಿದ್ವಲ್ಲ, ಸಕ್ಸಸ್ಫುಲ್ ಆದ್ರು, 3 ವಿಕೆಟ್ ತೆಗೆದುಕೊಂಡ್ರು ಡಫಿ. ಆ ಪಿಚ್ ನೋಡಿ, ಅಂದ್ರೆ ಪಿಚ್ ನೋಡ್ಬಿಟ್ಟು ಆಡಿಸಿದ್ರು ಅವ್ರನ್ನ. ಆದ್ರೆ ಇವತ್ತು ನೋಡಿ, ಸುರೇಶ್ ಶರ್ಮಾ ಲಾಸ್ಟ್ ಇಯರ್ ಫೈನಲ್ಸ್ ಅಲ್ಲಿ ಇದೇ ಪಿಚ್, ಅಂದ್ರೆ ಯಾವ ಪಿಚ್ ಕೊಡ್ತಾರೋ ಗೊತ್ತಿಲ್ಲ, ಇಲ್ಲಿ ಅಹಮದಾಬಾದ್ 3 ವಿಕೆಟ್ ತೆಗೆದುಕೊಂಡಿದ್ರು. ಅಂದ್ರೆ ಪಂಜಾಬ್ ಕಿಂಗ್ಸ್ ಮೇಲೆ ಆಡುವಾಗ ಅವರು ಯಶಸ್ವಿಯಾಗಿದ್ರು. ಹೀಗಾಗಿ ಪಿಚ್ ನೋಡಿದ ಮೇಲೆ ಸುರೇಶ್ ಶರ್ಮಾ ಆಡಿಸ್ಬೇಕಾ ಅಥವಾ ಡೆಫಿ ಆಡಿಸ್ಬೇಕಾ, ಇಂಪ್ಯಾಕ್ಟ್ ಆಗಿ ಯಾರು ಬರಬೇಕು? ರಸಿಕ್ ತಲಂದರ್ ಅಂತೂ ಆಡೇ ಆಡ್ತಾರೆ, ಬ್ರಿಲಿಯಂಟ್ ಬೌಲಿಂಗ್ ಮಾಡ್ತಾ ಇದಾರೆ. ಅವ್ರ ಜೊತೆ ಅಂತೂ ಹೇಜಲ್ವುಡ್ ಇದ್ದಾರೆ, ಭುವಿ ಇದ್ದಾರೆ. ಹೇಜಲ್ವುಡ್ ಸ್ವಲ್ಪ ನಮಗೆ ನಿರಾಸೆಗೊಳಿಸಿದ್ದಾರೆ ಮಾಲ್ತೇಶ್ ಹಾಗೂ ಚೈತರ. ಯಾಕಂತಂದ್ರೆ ಲಾಸ್ಟ್ ಇಯರ್ 22 ವಿಕೆಟ್ ತೆಗೆದುಕೊಂಡವರು, ಬಹಳ ಕಡಿಮೆ ಎಕಾನಮಿ ರೇಟ್ ಬಹಳ ಚೆನ್ನಾಗಿತ್ತು. ಈ ಸರ್ತಿ 9 ದಾಟಿದೆ ಅವ್ರ ಎಕಾನಮಿ ರೇಟು, ಹಾಗೂ ಕೇವಲ 12-13 ವಿಕೆಟ್ ತೆಗೆದುಕೊಂಡಿದ್ದಾರೆ. ಒಂದು 2-3 ಸರ್ತಿ 50ಕ್ಕಿಂತ ಜಾಸ್ತಿ ರನ್ ಕೊಟ್ಟಿದ್ದಾರೆ. ಆದ್ರೂ ಹೇಜಲ್ವುಡ್ ಇದ್ದಾರೆ ಅಂತಂದ್ರೆ ನಮಗೊಂದು ಬಲ ಇದ್ದೇ ಇರುತ್ತೆ. ಈ ರೀತಿಯಾಗಿ ನಮ್ಮ ಬೌಲಿಂಗ್ ಸ್ಟ್ರೆಂತ್ ಯಾವ ರೀತಿ ಇದೆ, ಅದನ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗಿ ಒಂದು ಕೇಕ್ ಅಲ್ಲ, ಆದ್ರೆ ಖಂಡಿತವಾಗಿ ಫೈಟ್ ಕೊಡ್ತಾರೆ ಜಿಟಿ ನಮಗೆ. ಬಹುಶಃ ಆ ಕೊರತೆ ಇತ್ತಲ್ಲ, ನೀವು ಹೇಳ್ದಂಗೆ ಹೆಜಲ್ವುಡ್ ಅವರ ಇವತ್ತು ಈ ಬಾರಿ ಸ್ವಲ್ಪ ಎಕನಾಮಿನೂ ಕೂಡ ಅವ್ರು ಸ್ವಲ್ಪ ಕಾಸ್ಟ್ಲಿ ಆಗಿದ್ದಾರೆ. ಇದೆಲ್ಲ ರಸಿಕ್ ಸಲೀಮ್ದಾರ್ ಅವರ ಬೌಲಿಂಗ್ ಮುಖೇನವಾಗಿ ಸ್ವಲ್ಪ ಪ್ಯಾಚ್ ಅಪ್ ಆಯ್ತು. ಯಾಕಂದ್ರೆ ರಸಿಕ್ ಸಲೀಮ್ದಾರ್ ಈ ಸಲ ಔಟ್ ಆಫ್ ಸಿಲೆಬಸ್ ರೀತಿಯಾಗಿ ನಾವು ಅಂದ್ಕೊಂಡಿರೋ ಅಂದ್ರೆ ಆ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಕೊಟ್ಟರು. ಜೊತೆಗೆ ಇನ್ನೊಂದು ವಿಷಯ ಅಂತಂದ್ರೆ, ಇನ್ನು ನಾವು ಜಿಟಿ ಪ್ಲೇಯರ್ಸ್ ವಿಚಾರವಾಗಿ ನೋಡ್ತಾ ಹೋಗೋಣ. RCB ಪ್ಲೇಯರ್ಸ್ ನೀವು ನೋಡಿದ್ವಿ, ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಏನು, ಬೌಲಿಂಗ್ ಹೇಗಿದೆ ಪರ್ಫಾರ್ಮೆನ್ಸ್ ಅನ್ನುವಂಥದ್ದನ್ನ. ಇನ್ನು ಜಿಟಿ ವಿಚಾರವಾಗಿ ಬರೋದಾದ್ರೆ, ಶುಭ್ಮನ್ ಗಿಲ್ ಒಂದು ಅದ್ಭುತವಾದಂತ ಫಾರ್ಮ್ ಅಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ಈ ಪ್ಲೇ ಆಫ್ ಜೊತೆಗೆ ಫೈನಲ್ ಅಂತ ಬಂದಂತ ಸಂದರ್ಭದಲ್ಲಿ ಶುಭ್ಮನ್ ಗಿಲ್ ಪರ್ಫಾರ್ಮೆನ್ಸ್ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಈ ಸಲ ನೋಡಿ 1 ಸೆಂಚುರಿ ಬಾರಿಸಿದ್ದಾರೆ, ಅದು ಕೂಡ ಈ ಕ್ರೂಷಿಯಲ್ ಹಂತದಲ್ಲಿ. ಆಮೇಲೆ 6 ಅರ್ಧ ಶತಕಗಳಿದೆ, 722 ರನ್ ಕಲೆ ಹಾಕಿದ್ದಾರೆ 16 ಪಂದ್ಯಗಳಿಂದ. ಸ್ಟ್ರೈಕ್ ರೇಟ್ 163ರಲ್ಲಿ ಅವರು ಈ ರನ್ ಅನ್ನ ಪೇರಿಸಿರುವಂತದ್ದು. ಸೊ ನೀವು ಜಿಟಿ ಈ ಟೂರ್ನಮೆಂಟ್ ನ ಆರಂಭಿಕ ಹಂತದಲ್ಲಿ ಹೇಗಿತ್ತು, ಆ ನಂತರದಲ್ಲಿ ಹೇಗೆ ಅವರು ಕಮ್ ಬ್ಯಾಕ್ ಆಗೋದು ಆದ್ರು ಅನ್ನೋದನ್ನ ನೀವು ಬಹಳ ಹತ್ತಿರದಿಂದ ನೋಡಿದ್ದೀರಾ. ಅದಕ್ಕೆ ಕಾರಣ ಅಂತ ಅಂದ್ರೆ, ಸೊ ನೀವು ನೋಡಿದ್ರಲ್ಲ, ಈ ಸಾಯಿ ಸುದರ್ಶನ್ ಜೊತೆಗೆ ಅಲ್ಲಿ ಫೋಟೋ ಸ್ವಲ್ಪ ಬದಲಾಗಿದೆ, ಬಟ್ ಈ ಸಾಯಿ ಸುದರ್ಶನ್, ಬಟ್ಲರ್ ಜೊತೆಗೆ ನಮ್ಮ ಗಿಲ್ ಅವರ ಪರ್ಫಾರ್ಮೆನ್ಸ್. ಇನ್ನು ಸಾಯಿ ಸುದರ್ಶನ್ ಕೂಡ ಬಹಳ ಅದ್ಭುತವಾದಂತಹ ಫಾರ್ಮ್ ಅಲ್ಲಿ ಅವರು ಕೂಡ ಇದ್ದಾರೆ. ಸುಮಾರು 710 ರನ್ಗಳನ್ನ ಕಲೆ ಹಾಕಿದ್ದಾರೆ ಸಾಯಿ ಸುದರ್ಶನ್. ಇಬ್ರು ಕೂಡ ಅಕ್ಕಪಕ್ಕ. ಸಾಯಿ ಸುದರ್ಶನ್ ಇನ್ನೊಂದು ಅದು ವೀಕ್ನೆಸ್ ಅಷ್ಟೇ, ಸ್ಟ್ರೆಂತ್ ಅಷ್ಟೇ. ಇಲ್ಲಿ ನಾವು ಗಮನಿಸಬೇಕೇನು ಅಂತಂದ್ರೆ, ವೀಕ್ನೆಸ್ ಅಂದ್ರೆ 2 ಪಂದ್ಯದಲ್ಲೂ ಕೂಡ ಅವರು ಬ್ಯಾಟ್ ಕೈ ಬಿಟ್ಟು ಆ ಬ್ಯಾಟ್ ವಿಕೆಟ್ ತೆಗೆದು ಹಿಟ್ ವಿಕೆಟ್ ಔಟ್ ಆಗಿದ್ದಾರೆ. ಸ್ಟ್ರೆಂತ್ ಏನು ಅಂತ ಅಂದ್ರೆ ನೋಡಿ, ಆ 2 ಪಂದ್ಯದಲ್ಲಿ ಅವ್ರನ್ನ ಔಟ್ ಮಾಡಕ್ಕಾಗಿಲ್ಲ, ಅವರೇ ಔಟ್ ಆಗಿರುವಂತದ್ದು. ಹೀಗಾಗಿ ಅವ್ರ ಹೆಂಗೆ ಈಗ ಅವ್ರ ವೀಕ್ನೆಸ್ ಅನ್ನುವಂಥದ್ದನ್ನ ಇದೊಂದು ಬಿಟ್ರೆ ಇನ್ಯಾವ ವೀಕ್ನೆಸ್ ಅನ್ನುವಂಥದ್ದು ಇದೆ ಈಗ. ಸೊ ಅದೊಂದು ಗೊಂದಲ ಆ ಕಾರಣಕ್ಕಾಗಿ ಹೇಳಿದ್ದು. ಬಟ್ ಆನ್ ಲೈಟರ್ ನೋಟ್, ಅವರು ಮೊದಲನೇ ಹಿಟ್ ವಿಕೆಟ್ ಆದಂತ ಪಂದ್ಯದಲ್ಲೂ ಕೂಡ ಅವರು ಬಹಳ ಅಗ್ರೆಸಿವ್ ಬ್ಯಾಟಿಂಗ್ ಮುಂದಾಗ್ತಾ ಇದ್ರು. ಇನ್ನು ಮೊನ್ನೆನೂ ಕೂಡ ಅಷ್ಟೇ, ಇವರಿಬ್ರು ಸುಮಾರು 160 ರನ್ನೇನೋ ಇವ್ರದಿಬ್ರು ಪಾರ್ಟ್ನರ್ಶಿಪ್, ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್. ಅಂದ್ರೆ ನಿಮ್ಗೆ ಅಂದಾಜ್ ಮಾಡಿ, ಇವ್ರನ್ನ ವಿಕೆಟ್ ಎತ್ತದೇ ಬಹಳ ಕಷ್ಟ. ಇವ್ರು 3 ಜನ ಇದಾರಲ್ಲ, ಬಟ್ಲರ್, ಸಾಯಿ ಸುದರ್ಶನ್ ಜೊತೆಗೆ ಗಿಲ್, ಏನು ಇದು ನಾವು ಕಗಿಸೋ ರಬಾಡಾಗೆ. ಇನ್ನು ಇಲ್ಲೂ ಕೂಡ ಸ್ವಲ್ಪ ಫೋಟೋ ಬದಲಾಗಿದೆ, ಬಟ್ ಕಗಿಸೋ ರಬಾಡ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕಗಿಸೋ ರಬಾಡ ಸದ್ಯ, ಯಾಕಂದ್ರೆ 28 ವಿಕೆಟ್ ಗಳನ್ನ ಪಡೆದಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಅವ್ರ ಬಗ್ಗೆ ಹೇಳೋದೇ ಬೇಡ, ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ಕರೆಕ್ಟ್. ರಾಶಿದ್ ಖಾನ್ ಕೂಡ ಸೇರಿದಂತೆ ಮೊಹಮ್ಮದ್ ಸಿರಾಜು, ಕಗಿಸೋ ರಬಾಡ, 3 ಜನ ಸಾಕು, ಒಂದ್ ರೀತಿಯ ಕಂಟ್ರೋಲ್ ಮಾಡ್ತಾರೆ ಅಂತ. ಜೇಸನ್ ಹೋಲ್ಡರ್ ಕುರಿತಾಗಿ ಬಹಳ ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕು. ಬಟ್ ಮೇಡಮ್, ಈ ಒಂದು ಅವರ ಬ್ಯಾಟಿಂಗ್ ಸ್ಟ್ರೆಂತ್ ಜೊತೆಗೆ ಬೌಲಿಂಗ್ ಸ್ಟ್ರೆಂತ್ ಅನ್ನ ನೋಡಿದ್ರಿ, ಬಹುಶಃ RCBಗೆ ಬಹಳ ನೆಕ್ ಟು ನೆಕ್ ಇರುವಂತ ಪರ್ಫಾರ್ಮೆನ್ಸ್ ನಂಬರ್ 1. ನಂಬರ್ 2 ಅಂತ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಅನ್ನ ಬಹಳ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡ್ ಬಂದಿರೋದು. ಆಮೇಲೆ ಇನ್ನೊಂದು ಅಂತಾರೆ, ಬಹಳ ಬಿಗ್ ಶಾಟ್ಸ್ ಹೋಗಲ್ಲ 3 ಜನ ಬ್ಯಾಟರ್ಸ್ ಕೂಡ. ಸೊ ಅವ್ರು ಬೌಂಡ್ರೀಸ್ ಅಲ್ಲೇ ಆಟ ಆಡ್ಕೊಳ್ಳೋದು. ಮೊನ್ನೆ 103 ಏನೋ ಸ್ಕೋರ್ ಮಾಡಿದ್ದಾರೆ ಶುಭ್ಮನ್ ಗಿಲ್, ಕೇವಲ 3 ಸಿಕ್ಸಸ್ ಅವ್ರು ಹೊಡೆದಿರೋದು. ಸಾಯಿ ಸುದರ್ಶನ್ ಅಂತೂ ಸಿಕ್ಸಸ್ಗೆ ಹೋಗಲ್ಲ ಅವ್ರು, ಬಹಳ ಅಂದ್ರೆ ಎಲ್ಲೂ ಕೂಡ ವಿಕೆಟ್ ಒಪ್ಸುವಂತ ರಿಸ್ಕಿ ಶಾಟ್ಸ್ ಮುಂದಾಗ್ತಾ ಇಲ್ಲ. ಇದು ಒಬ್ರು ಬೌಲರ್ ಗಳಿಗೆ ಹೇಗೆ ಸಮಸ್ಯೆ ತಂದೊಡ್ಡುತ್ತೆ ಎಗೇನ್ಸ್ಟ್ ಅಲ್ಲಿ ಆಡ್ಬೇಕಾದ್ರೆ? ನಮ್ಗೆ ಏನಂದ್ರೆ, ವಿ ಹ್ಯಾವ್ ಭುವನೇಶ್ವರ್ ಅಂಡ್ ಜಾಸ್ ಹೇಜಲ್ವುಡ್. ಸೊ ವಾಟ್ ಈಸ್ ದಿಸ್ ಥಿಂಗ್, ವೆನ್ ಅವ್ರೇನು ಟಾರ್ಗೆಟ್ ಏನಿರುತ್ತೆ ಸಾಯಿ ಸುದರ್ಶನ್ದು, ಆದಷ್ಟು 20 ಓವರ್ಸ್ ಆಡತ್ತಾರ. ಸೊ ಅಲ್ಲಿ ಒಬ್ರು ಆಂಕರ್ ಮಾಡ್ತಾರೆ, ಒಬ್ರು ಮೇಕ್ ಶೋರ್ ದೇ ಸ್ಟೇ ಫಾರ್ 20 ಓವರ್ಸ್. ಅವ್ರು ವಿಕೆಟ್ ಕೊಡಲ್ಲ ಸ್ಟಾರ್ಟಿಂಗ್, ದೇ ಆಲ್ವೇಸ್ ವಾಂಟೆಡ್ ಟು ಬಿ ರಿಜಿಡ್. ಅಲ್ಲಿ ಒಂದೇ ಕಡೆ ನಿಂತ್ಕೊಂಡು ಆಡೋ ಥರ ನೋಡ್ತಾರೆ. ಸೊ ನಮ್ಮ ಟಾರ್ಗೆಟ್ ಏನೈತೆ RCB ಬೌಲರ್ಸಿಂದ, ಪವರ್ ಪ್ಲೇ ಆದಷ್ಟು ವಿಕೆಟ್ ಥರ ನೋಡಬೇಕು. ಸೊ ಆದಷ್ಟು ಲೆಟ್ಸ್ ಸಿ ದಟ್ ನಾವು ಹೆಂಗೆ ಅಟ್ಯಾಕ್ ಮಾಡ್ಬೋದು ಅವ್ರು, ಬಿಕಾಸ್ ವಿ ಹ್ಯಾವ್
ರೆಸ್ಟ್ ಸಿಕ್ಕಿದೆ, 2 ದಿವಸ ಪ್ರಾಕ್ಟೀಸ್ ಮಾಡಿದ್ದಾರೆ, ಸೊ ಟೈಮ್ ಇದ್ದು ಪ್ರಿಪ್ರೇಷನ್ ಮಾಡೋದು. ಸೊ ವಿ ನೋ ಸಾಯಿ ಸುದರ್ಶನ್ ಆರ್ ಶುಭ್ಮನ್ ಗಿಲ್ ಟ್ಯಾಕಲಿಂಗ್ ಮಾಡೋದು, ಹೆಂಗ್ ಅವ್ರು ವಿಕೆಟ್ ತಗೋದು. ಸೊ ವಿ ಹ್ಯಾವ್ ಪ್ಲಾನ್ ಮೋರ್ ಬೆಟರ್ ದಿಸ್ ಟೈಮ್. ಜೇಸನ್ ಹೋಲ್ಡರ್ ನೀವು ಹೇಳ್ತಾ ಇದ್ರಿ ಗಣೇಶ್ ಸರ್, ಅಂದ್ರೆ ಅವತ್ತು RCB ಲೀಗ್ ಹಂತದಲ್ಲಿ GT ಮುಂದೆ ಸೋಲೋದಕ್ಕೆ ಪ್ರಮುಖ ಕಾರಣ ಜೇಸನ್ ಹೋಲ್ಡರ್. ಅಫ್ಕೋರ್ಸ್ ಅವ್ರು ಹಿಡಿದಂತ ಒಂದು ಕ್ಯಾಚ್ ಈಗಲೂ ಕೂಡ ಬಹಳ ಕಾಂಟ್ರವರ್ಸಿಯಲ್ ಕ್ಯಾಚ್, ಬಟ್ ಅದನ್ನು ಹೊರತುಪಡಿಸಿ ಕೂಡ ಅವ್ರು ಮಾಡಿದಂತ ಪರ್ಫಾರ್ಮೆನ್ಸ್, ಮೊನ್ನೆನೂ ಕೂಡ ಅವ್ರು ನೀಡಿರುವಂತ ಅಂದ್ರೆ ಅವರು ಕೂಡ ಬಹಳ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಬೌಲಿಂಗ್ ನಲ್ಲಿ, ಫೀಲ್ಡಿಂಗ್ ನಲ್ಲಿ, ಆಮೇಲೆ ಅವಕಾಶ ಸಿಕ್ಕಾಗ ಬ್ಯಾಟಿಂಗ್ ನಲ್ಲಿ. ಸೊ ಇದೊಂದು ಎಕ್ಸ್ಟ್ರಾ ಆಡೆಡ್ ಸ್ಟ್ರೆಂತ್ ಹೇಗಾಗಿದೆ ಅವರಿಗೆ? ಖಂಡಿತವಾಗಿ ನೋಡಿಸಿ, ಅವರು ವೆಸ್ಟ್ ಇಂಡೀಸ್ ನಾಯಕ ಆಗಿದ್ದಾರೆ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಗೊತ್ತು. ಅವ್ರು ಇವಾಗ ವೆಸ್ಟ್ ಇಂಡೀಸ್ ನಿಮ್ಗೆ ಗೊತ್ತು, ಅವರೊಂದು ಪ್ಯಾಷನ್, ಜಮೈಕನ್ ಪ್ಯಾಷನ್, ಅವ್ರಿಗೆ ಕ್ರಿಕೆಟ್ ಗೆಲ್ಲದೆ ಅವ್ರಿಗೆ ಇಂಪಾರ್ಟೆಂಟ್. ರಮ್ಮನ್ ಕೋಕ್ ಅವರು ಆ ಥರ ಅವ್ರು ಯಾವತ್ತು ಕ್ರಿಕೆಟಲ್ಲಿ, ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್, ಈ ಥರ ತಂಡಗಳನ್ನ ಅವರು ಸೋಲಿಸಿ ಬಂದಿರುತ್ತೆ. ನಾನು ಫಸ್ಟೇ ಹೇಳಿದೆ, ಡಿಬೇಟಲ್ಲಿ ಹೇಳ್ತಾ ಇದ್ದೆ, ಜೇಸನ್ ಹೋಲ್ಡರ್ ಇರೋದ್ರಿಂದ. ಅವಾಗ ನಮ್ಮ ಕಣಿಯವರು ಹೇಳ್ತಾ ಇದ್ರು, ಪ್ರೆಡಿಕ್ಟ್ ಮಾಡಿದ್ದಾರೆ. ಅವತ್ತು ರಕ್ತದಲ್ಲಿ ಬರ್ಕೊಟ್ಟಿದ್ರು, ಅವತ್ತು ಚೈತ್ರ ಮೇಡಮ್ ಗ್ಯಾಪ್ನ ಇದ್ದಾರೆ. ಅಯ್ಯೋ ಅಲ್ಲಲ್ಲ, ಅದು ಯಾಕಂದ್ರೆ ಕರೆಕ್ಟ್ ಅಲ್ಲಲ್ಲ, ಏನ್ ಕೇಳ್ತಾ ಇದೀನಿ ಅಂದ್ರೆ, ಬಟ್ ಅದು ಪ್ರಿಡಿಕ್ಷನ್ಗಳು ಇರುತ್ತೆ, ಎಕ್ಸ್ಪರ್ಟ್ ಪ್ರಿಡಿಕ್ಷನ್ ಇರುತ್ತೆ, ಚೈತ್ರ ಮೇಡಮ್ ಇರುತ್ತೆ, ನಮ್ದಿರುತ್ತೆ, ನಿಮ್ದಿರುತ್ತೆ. ಎಂಡ್ ಆಫ್ ದ ಡೇ ಚಾಂಪಿಯನ್ ಬೌಲರ್ ಇವತ್ತೇನಾದ್ರು ಫೈನಲ್ ಅಲ್ಲಿ GT ಇದಾರೆ ಅಂದ್ರೆ ಅದು ಜೇಸನ್ ಹೋಲ್ಡರ್. ನೀವು ತೆಗೆದು ನೋಡಿ ಸ್ಟಾಟಿಸ್ಟಿಕ್ಸ್. ಅದೇ ನಮ್ಮ ಕಣಿಯವರು ಪಾಪ, ಅವ್ರಿಗೆ ನಿಮಗೆ ಗೊತ್ತಾ ಏನ್ ಕೇಳ್ತಾ ಇದೀನಿ ಅಂದ್ರೆ, ಅವರು ರೆಡ್ ಶರ್ಟ್ ಹಾಕಿದ್ರೆ ಅದಕ್ಕೆ ಕೇಳ್ತಾ ಇರೋದು, ರಕ್ತ ಕೊಟ್ಟಿರಂತ. ಇರಲಿ ನಮ್ಮ ಹಿರಿಯರು, ನಮಗೂ ಬೆಳೆಸಿರೋರು ಅಂದ್ರೆ, ಇವತ್ತು ಜೇಸನ್ ಹೋಲ್ಡರ್ ಇದಾರೆ, ಅವರು ಬೌಲಿಂಗು ಇವತ್ತು ಫಸ್ಟ್ ಪವರ್ ಪ್ಲೇ, ಇಬ್ಬರು 2 ವಿಕೆಟ್, 2 ಕಣ್ಗಳು. ಯಾರು 2 ಕಣ್ಗಳು ಹೇಳಿ? ಒಂದು ವಿರಾಟ್ ಕೊಹ್ಲಿ, ಒಂದು ದೇವದತ್ ಪಡಿಕೊಳ್ಳಿ, ಇವರಿಬ್ಬರು ಇದ್ರಲ್ಲ, ಅವರಿಬ್ಬರು ವಿಕೆಟ್ ಏನಾದ್ರು ತೆಗೆದ್ರು ಅಂದ್ರೆ ಪವರ್ ಪ್ಲೇಲಿ ಇವತ್ತು ನಾವು ಸ್ವಲ್ಪ ಡಲ್ಲಲ್ಲ, ಬಟ್ ರಜತ್ ಪಾಟಿದಾರ್ಗೆ ಇದು ವೇಕಪ್ ಕಾಲ್ ಆಗಿರುತ್ತೆ. ಅದೇ ರೀತಿ ಇವಾಗ ನಮ್ಗೆ ರಜತ್ ಪಾಟಿದಾರ್ ಇವಾಗ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅವ್ರು ನೋಡಿ ಎಷ್ಟು 50 ಹೊಡಿದ್ದಾರೆ, ಒಂದು 100 ಚಾಂಪಿಯನ್ ಕ್ರಿಕೆಟರ್. ಬಟ್ ಇದು ರೆಸ್ಪಾನ್ಸಿಬಿಲಿಟಿ. ಇವನ್ ಏನಕ್ಕೆ ನಾವು ಬಂದಿದ್ದೀವಿ ಅಂದರೆ, ಫೈನಲ್ಗೆ ಇಬ್ಬರು ತಂಡನೂ, ಇವಾಗ ಸಪೋರ್ಟ್ ಸ್ಟಾಫ್ ಇರ್ಬೋದು, ಇವಾಗ ಪ್ಲೇಯರ್ಸ್ ಇರ್ಬೋದು, ಆಲ್ರೌಂಡರ್ಸ್ ಇರ್ಬೋದು, ಎಲ್ಲ ಇವಾಗ ಫೈನಲ್ ಬಂದಿರೋದು ಎಲ್ಲ ಕ್ರಂಚಿ ಟೈಮಲ್ಲಿ ಗೆದ್ದಿರೋದು. ಅದರಿಂದ ಇವತ್ತು ಒಂದು ಪಂದ್ಯ ಇದೆಯಲ್ಲ, ಈಗ ನೀವಿರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ಚೈತ್ರ ಫ್ಯಾಮಿಲಿ ಇರ್ಬೋದು, ನನ್ನ ಮೋನಿಕಾ ಅವರು ಇದ್ದಾರೆ, ಅದೇ ರೀತಿ ನಮ್ಮ ಬಾಂಬೆಯಲ್ಲಿ ನಮ್ಮ ಹಿರಿಯರಿದ್ದಾರೆ, ಕಣಿವೆ ಸಾಹೇಬರು, ಎಲ್ಲರಿಗೂ ಇವತ್ತೇನಂದ್ರೆ ಒಂದೊಂದು ಬಾಲ್ ಒಂಥರ ಕ್ರೂಷಿಯಲ್ ಇರುತ್ತೆ. ಅವಾಗಿಂದ ಮಾತನಾಡೋದಕ್ಕೆ ಬಯಸ್ತಾ ಇದ್ದಾರೆ ಅವರು. ಸರ್, ಇಲ್ಲಿ ಏನಾದ್ರೂ GT ನಲ್ಲಿ ಚೇಂಜಸ್ ಗಳು ಮಾಡ್ಕೋಬಹುದಾ? ಶಾರುಖ್ ಖಾನ್ ಅಥವಾ ಅರ್ಷದ್ ಖಾನ್ ಫ್ಯಾಮಿಲಿ ಏನಾದ್ರೂ ಒಳಗಡೆ ಬರುತ್ತಾ, ಹೇಗೆ ಅಂತ? ಅದಕ್ಕಿಂತ ಮುಂಚೆ ಚೈತ್ರ ಅವರೇ, ಮಾಲ್ತೇಶ್ವರೇ, ನಮ್ಮ 3 ವಿಷಯದ ಬಗ್ಗೆ ಮಾತಾಡ್ಬೇಕು ಇಲ್ಲಿ. ನಮ್ಮ ಪರಮ ಮಿತ್ರ ಅಂತ ಇಂಟರ್ನ್ಯಾಷನಲ್ ಫಾಸ್ಟ್ ಬೌಲರ್ ಹೇಳಿದ್ರಲ್ಲ ನಮ್ಮ ಗಣೇಶ್ ಅವರು, ಅದೇ ಹೋಲ್ಡರ್ ಇಸ್ ದ ಕ್ಯಾಟಲಿಸ್ಟ್. ಈ ಗೆಲುವುಗಳಿಗೆ ಕೊನೆಯಲ್ಲಿ ಗೆಲುವು ಬಂತಲ್ಲ, ಮೊದಲು ಚಾನ್ಸ್ ಸಿಕ್ಕಿರಲಿಲ್ಲ. 8 ಕೋಟಿ ಕೊಟ್ಟು ಅವರು ಹೋಲ್ಡರ್ ತೆಗೆದುಕೊಂಡು ಚಾನ್ಸ್ ಕೊಟ್ಟಿರಲಿಲ್ಲ. ಅವ್ರು ಬಂದ್ಮೇಲೆ ಯಾವ ರೀತಿಯಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಿದೆ, ಅವರಿಂದ ಎಷ್ಟು ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳಬಯಸ್ತೇನೆ ಅಂತಂದ್ರೆ, ವಿರಾಟ್ ಕೊಹ್ಲಿ ಅವರು ಈವರೆಗೆ ಸುಮಾರು 19 ಪ್ಲೇ ಆಫ್ ಮ್ಯಾಚ್ಗಳನ್ನ ಆಡಿದ್ದಾರೆ, ಬರೀ ಕೇವಲ 2 50s. ಅದರಿಂದ ಅವರು ಹೊರಬಡಬೇಕು, ಅದೊಂದು ಆತಂಕ ಇದೆ, ಒಂದು ನೋವು ಇದೆ ಅಂತ ಹೇಳ್ಬೋದು. ಅದರಿಂದ ಹೊರಬಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಈ ಸೀಸನ್ ಅಲ್ಲಿ 2 ಸರ್ತಿ ಆಡಿದ್ದಾರೆ ಹೋಲ್ಡರ್ ಅವರು, 2 ಸರ್ತಿ ವಿರಾಟ್ ಕೊಹ್ಲಿ ಅವ್ರನ್ನ ಔಟ್ ತೆಗೆದುಕೊಂಡಿದ್ದಾರೆ. ಅದೇ ಬಹಳ ಡೇಂಜರ್ಸ್ ಆಗಿದ್ದಾರೆ. ಆಮೇಲೆ ನೀವು ಚೇಂಜಸ್ ಹೇಳ್ತಾ ಇದ್ದಾರಲ್ಲ, ಈಗ ನೋಡಿ, ಈಗ ನಮ್ಮ ಅವ್ರ ತಲೆನೋವು ಇದ್ದೇ ಇದೆ. ಅವ್ರಿಗೆ ಸ್ಪಿನ್ ಡಿಪಾರ್ಟ್ಮೆಂಟ್ ತಲೆನೋವು ಏನಿದೆ ಅಂತಂದ್ರೆ, ರಶೀದ್ ಖಾನ್ ಅವ್ರು ಮೊನ್ನೆ ಮ್ಯಾಚ್ ಅಲ್ಲಿ RR ಮೇಲೆ 2 ಓವರಲ್ಲಿ ಬೇಬಿ ಬಾಸ್ ಬಾರಿಸಿದ್ರು. ಅವ್ರಿಗೆ 2 ಓವರಲ್ಲಿ 45 ರನ್ಗಳನ್ನ ಕೊಟ್ಟರು. ಆಮೇಲೆ ಸಾಯಿ ಕಿಶೋರ್ ಅವ್ರನ್ನ ಬಹಳ ದಿನಗಳ ನಂತರ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಬಹಳ ಲಾಸ್ಟ್ IPL ಅಲ್ಲಿ ಬಹಳ ಸಕ್ಸಸ್ಫುಲ್ ಆಗಿದ್ರು. ಎಷ್ಟು ಟಾಲ್ ಲೆಫ್ಟ್, ಒಳ್ಳೆ ಹೈ ಆಕ್ಷನ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಸಕ್ಸಸ್ಫುಲ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅವರು. ಅವ್ರಿಗೆ ಚಾನ್ಸ್ ಕೊಟ್ಟಿರಲಿಲ್ಲ. ಮೊನ್ನೆ ಚಾನ್ಸ್ ಕೊಟ್ಟರು ಗಿಲ್ ಅವರು, ಆದ್ರೆ 1 ಓವರ್ ಬೌಲಿಂಗ್ ಮಾಡಕ್ ಕೊಡ್ಲಿಲ್ಲ. ಆಯ್ತಾ, ಅದು ಒಂದು ವಿಚಿತ್ರ ಸಂಗತಿ ಅಂತ ಹೇಳ್ಬೋದು. ಅದು ಗಿಲ್ ಅವರಿಗೆ ಗೊತ್ತು. ಆಮೇಲೆ ಒಪ್ಕೊಂಡ್ರವರು ಕೊಟ್ಟಿಲ್ಲ, ಯಾಕಂದ್ರೆ ಸರ್ಕಮ್ಸ್ಟೆನ್ಸಸ್ ಆ ಥರ ಇರಲಿಲ್ಲ ಅಂತ. ಹೀಗಿರುವ ಅವ್ರದ್ದು ಕೊರತೆ ಇದ್ದಿದೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ. ರಶೀದ್ ಖಾನ್ ಅವ್ರು ಯಾಕೆ ವಿಫಲರಾಗಿದ್ದಾರೆ ಅಂತಂದ್ರೆ, ಅವ್ರಿಗೆ ರೀಸೆಂಟ್ ಆಗಿ 6 ತಿಂಗಳಿಂದ ಬ್ಯಾಕ್ ಆಪರೇಷನ್ ಆಯ್ತು, ಲೋವರ್ ಬ್ಯಾಕ್. ಅದಕ್ಕಾಗಿ ಅವರು ಆಕ್ಷನ್ ಅನ್ನು ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಅವ್ರ ಮೊನಚು ಏನಿತ್ತು, ಅವರ ಮಿಸ್ಟ್ರಿ ಏನಿತ್ತು, ಅದೇ ಅವ್ರಿಗೆ ಈ ಸರಿ ಕೈ ಕೊಟ್ಟಿದೆ. ಕೆಲವು ಮ್ಯಾಚ್ಗಳಲ್ಲಿ 3-4 ವಿಕೆಟ್ ತೆಗೆದುಕೊಂಡಿದ್ದಾರೆ. ಆದ್ರೆ ಜನರಲಿ ಹೇಳ್ಬೇಕಂದ್ರೆ ಬಹಳ ನಿರಾಸೆಗೊಳಿಸಿದ್ದಾರೆ. ಮೊನ್ನೆ ಕೂಡ ಕೊನೆ ಓವರಲ್ಲಿ 3-4 ಸಿಕ್ಸರ್ ಬಿಡಿಸ್ಕೊಂಡ್ರು. ಡೆನವನ್ ಫೆರೇರಾ ಬಂದ್ಬಿಟ್ಟು ಅದಕ್ಕೆ 200 ರನ್ ಮುಟ್ಟಬೇಕಾಯ್ತು. ಅದೆಲ್ಲ ಸಾಧ್ಯ ಇರ್ತಿಲ್ಲ. ಈಗ ಅದು GT ಕೊರತೆ ಆಯ್ತು, ನಮ್ಮ ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ಆಯ್ತು. ಆದ್ರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇಲ್ಲಿ ಇವತ್ತು ಫೈನಲ್ಸ್ ನಲ್ಲಿ ಈಗ ಪರ್ಪಲ್ ಕ್ಯಾಪ್ಗೆ
ಹಾಗೂ ಆರೆಂಜ್ ಕ್ಯಾಪ್ ಎರಡಕ್ಕೂ ಬಹಳ ಪೈಪೋಟಿ ಇದೆ. ಆರೆಂಜ್ ಕ್ಯಾಪಲ್ ಅಂತಂದ್ರೆ 722 ರನ್ ಸ್ಕೋರ್ ಮಾಡಿದರೆ, ನಮ್ಮ ಗಿಲ್ 2ನೇ ಸ್ಥಾನದಲ್ಲಿದ್ದಾರೆ 710 ರನ್, ಸಾಯಿ ಸುದರ್ಶನ್, ಕೊಹ್ಲಿ ಅವರು 600 6th ಪ್ಲೇಸ್ ಅಲ್ಲಿ ಇದ್ದಾರೆ. ಅವ್ರಿಗೆ ಕಷ್ಟ ಪರ್ಪಲ್ ಕ್ಯಾಪ್ ಮರ್ತ್ ಬಿಡ್ಬೇಕಂತ ಅನ್ಸುತ್ತೆ ಅದು, ಯಾಕಂದ್ರೆ T20 ಮ್ಯಾಚ್ ಅದು. ಆದ್ರೆ ನಮ್ಮ ಬೇಬಿ ಬಾಸ್ ಇದಾರಲ್ಲ 776, ಸೊ ಅದು ಅವ್ರಿಗೆ ಬರ್ತಾ ಪರ್ಪಲ್ ಕ್ಯಾಪ್, ಇವರಿಬ್ಬರಲ್ಲಿ ಯಾರಾಗಾದ್ರು ಒಂದು ಬರ್ತಾ ಅದು ಕಾದು ನೋಡ್ಬೇಕು. ನಮ್ಮ ಬೇಬಿ ಬಾಸ್ ಬಂದ್ರೆ ನಮಗೂ ಎಲ್ಲರೂ ಖುಷಿ ಆಗುತ್ತೆ. ಫೈನಲ್ಸ್ RR ಬಂದ್ರೆ ನಮಗೂ ಎಲ್ಲ ಖುಷಿ ಆಗ್ತಿತ್ತು. ಅಷ್ಟೇ ಅಲ್ಲ, ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಕೂಡ ನೋಡಿ 28 ವಿಕೆಟ್ ರಬಾಡ, 26 ವಿಕೆಟ್ ಭುವನೇಶ್ವರ್, ಅವರಿಬ್ಬರಲ್ಲೂ ಪೈಪೋಟ್ ಇದೆ. ಸೊ ಕೊನೆ ಮ್ಯಾಚ್ ವರೆಗೂ ಯಾರು ಆರೆಂಜ್ ಕ್ಯಾಪ್ ಅಂತ ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದೇ ಈ IPL 2026 ನ ವೈಶಿಷ್ಟ್ಯ. ಕರೆಕ್ಟ್. ನಿಜ. ಇವಾಗ ಯಾವಾಗ್ಲೇ ಮ್ಯಾಚ್ ಇದ್ರೆ ಮಾತಾಡ್ತೀನಿ, ಆದ್ರೆ ಇನ್ನಿಂಗ್ಸ್ ಪ್ರಕಾರ ಅಲ್ಲ, ಎಂಡ್ ಆಫ್ ದ ಸೀಸನ್ ಯಾರು ಹೆಚ್ಚಿಗೆ ರನ್. ಹೌದು, ತುಂಬಾ ಮಾತನಾಡೋದಿದೆ. ಎಕ್ಸಾಕ್ಟ್ಲಿ, ನಾವು RCB ಮ್ಯಾಚ್ ಅಂತ ಹೇಳಿದಾಗ ಯಾವಾಗ್ಲೇ ಇದ್ರು ನಮ್ಮ ರಾಮ್ ಪ್ರತಿನಿಧಿ ಲೈವ್ ರೆಡಿ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ಮೈಸೂರಿನಲ್ಲಿ ಸೆಲೆಬ್ರೇಷನ್ ಭಾರಿ ಜೋರಾಗಿರುತ್ತೆ. ಈ ಬಾರಿ ರೆಸ್ಟ್ರಿಕ್ಷನ್ಸ್ ಇದೆ, ಹೇಗಿದೆ ಪ್ರಿಪರೇಷನ್ ಅಂತ ನೋಡೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಇದೆ. ರಾಮ್, ಏನ್ ನಡೀತಾ ಇದೆ? ಚೈತ್ರ, ಖಂಡಿತವಾಗಿಯೂ IPL ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭವಾಗಿದೆ. ನೀವು ಹೇಳಿದಂತೆ ಮೈಸೂರು ಅಂತ ಹೇಳಿದ್ರೆ ಯಾವುದೇ ಒಂದು ಇವೆಂಟ್ ಇರಲಿ ಜೋಶ್ ಆಗಿರ್ತದೆ. ನಾನೀಗ ಕಬಾನ ಗಾರ್ಡನ್ ಅಲ್ಲಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಜನಗಳನ್ನ, ಅಂದ್ರೆ ಇಡೀ ಫ್ಯಾಮಿಲಿ RCB ಡ್ರೆಸ್ ಅನ್ನು ಹಾಕೊಂಡು 1 ಗಂಟೆ ಮುಂಚಿತವಾಗಿ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಇಲ್ಲಿಗೆ ಬಂದಿರುವಂತದ್ದು. ಪುಟಾಣಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಜೋಶ್ ನಿಜವಾಗ್ಲೂ ಸಹ ಆಗಿದೆ. ಇಡೀ ಫ್ಯಾಮಿಲಿಯವರು RCB ಒಂದು ಆ ಜೆರ್ಸಿಯನ್ನು ಹಾಕೊಂಡಿರುವಂತದ್ದು. ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅನ್ನು ಹಾಕಿರುವಂತದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಸ್ಕ್ರೀನ್ಗಳನ್ನು ಹಾಕಿದ್ದಾರೆ. 4 ಸ್ಕ್ರೀನ್ ಅಲ್ಲೂ ಸಹ ಕ್ರೌಡ್ ಫುಲ್ ಇದ್ದಾರೆ. ಅದು 1 ಗಂಟೆ ಮುಂಚಿತವಾಗಿ ಬಂದಿರುವಂತದ್ದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಸಹ 2ನೇ ಬಾರಿ ಈ ಒಂದು ಕಪ್ ಅನ್ನ RCB ಗೆಲ್ಲಿ ಅನ್ನೋದೇ ಎಲ್ಲರ ಜೋಶ್ ಆಗಿದೆ. ದೊಡ್ಡವರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರ ಬಾಯಲ್ಲೂ ಬರ್ತಾ ಇರುವಂತದ್ದು ಈ ಸಲ ಕಪ್ ನಮ್ದೇ, RCB ಗೆದ್ದೇ ಗೆಲ್ತದೆ ಅಂತ ಹೇಳ್ಬಿಟ್ಟು. ನೀವು ಹೇಳದಂತೆ ಖಂಡಿತವಾಗಿಯೂ ಮೈಸೂರಿನಲ್ಲಿ ಜೋಶ್ ಜೋರಾಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಕಬಾನ ಗಾರ್ಡನ್ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಬಾನ ಗಾರ್ಡನ್ 1 ಗಂಟೆ ಮುಂಚೆ ಇಷ್ಟೊಂದು ತುಂಬಿರುವಂತದ್ದು? ಹೌದು ಸರ್, ಇದು ರೆಗ್ಯುಲರ್ ಆಗಿ ಇದು ಫ್ಯಾಮಿಲಿ ರೆಸ್ಟೋರೆಂಟು, ಹಂಗಾಗಿ ನಮಗೆ ರೆಗ್ಯುಲರ್ ಫ್ಯಾಮಿಲಿ ಬರ್ತಾ ಇರ್ತಾರೆ. ಹಾಗಾಗಿ ಆಮೇಲೆ IPL ಮ್ಯಾಚ್ ಅಂತಂದರೆ ಮ್ಯಾಕ್ಸಿಮಮ್ ನಮಗೆ ಫ್ಯಾಮಿಲಿ ಕ್ರೌಡ್ ತುಂಬುತ್ತೆ. ಇವತ್ತು ಆಲ್ಮೋಸ್ಟ್ 1 ಗಂಟೆಗೆಲ್ಲ ಸೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಒಟ್ಟಿಗೆ 4 ಸ್ಕ್ರೀನ್ ಹಾಕಿದ್ದೀವಿ ಸರ್. 4 ದೊಡ್ಡ ಸ್ಕ್ರೀನ್ ಹಾಕಿದ್ದೀವಿ. ಸುಮಾರು ಒಂದು 500 ಜನ ಅಟ್ ಎ ಟೈಮ್ ನೋಡ್ಬೋದು ಸರ್. ಇದು ಅವ್ರು ಮಾತಾಡಿದ್ರೆ. ಈಗ ಪುಟಾಣಿಗಳು ನಮ್ಮ ಜೊತೆಗಿದ್ದಾರೆ. ಹೇಗಿದೆ ಜೋಶು? ಜೋಶ್ ಜಾಸ್ತಿ ಇದೆ. ಇವತ್ತು ವಿರಾಟ್ ಕೊಹ್ಲಿ ಮಾಡ್ತಾನೆ ಸೆಂಚುರಿ, ಸ್ಪಿನ್ನರ್ಸ್ಗೆ 6 ಹೊಡಿತಾನೆ ರಜತ್ ಪಟ್ಟಿದಾರ್. ಜೇಸನ್ ಹೋಲ್ಡರ್ 2 ಸಲ ಹಿಂಗ್ ಮಾಡ್ತಿದ್ದ ವಿರಾಟ್ ಕೊಹ್ಲಿಗೆ. ಇವತ್ತು ವಿರಾಟ್ ಕೊಹ್ಲಿ ಜೇಸನ್ ಹೋಲ್ಡರ್ನ ಹಿಂಗ್ ಕಳಿಸ್ತಾನೆ ಮನೆಗೆ. ಈ ಸಲನು ಕಪ್ ನಮ್ದೆ. ವಿರಾಟ್ ಕೊಹ್ಲಿ ಸೆಂಚುರಿ ಪಕ್ಕ. ಎಷ್ಟು ಬೇಗ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಮಾಡ್ತೀವಿ GT ಟೀಮ್ದು, ಅಷ್ಟು ಬೇಗ ಕಪ್ ನಮ್ದೆ. ಹೇಳಿದ್ದಾರೆ. ಹೇಗಿದೆ ಜೋಶು? ಜೋಶ್ ಹೈ ಆಗಿದೆ. ಈ ಸಲ ಕಪ್ ನಮ್ದು. ನಥಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ, 1 ಸ್ಟಾರ್ ಇದೆ. ಈಗ 2ನೇ ಕಪ್ ನಮ್ದೆ. ಜೈ RCB. ಸರ್, ಈ ಸಲ 100% ನಮ್ಮದೇ ಕಪ್ಪು. ಏನಕ್ಕಂತಂದರೆ 10ನೇ ಸೆಂಚುರಿ ಲೋಡ್ ಆಗ್ತಾ ಇದೆ ವಿರಾಟ್ ಕೊಹ್ಲಿಯಿಂದ. ಈ ಸಲ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿ 3ನೇ ಸಲ ಇದಲ್ಲ, ಸೆಕೆಂಡ್ ಟೈಮ್ ಅಲ್ಲ 3ನೇ ಸಲ. ನೆಕ್ಸ್ಟ್ ಟೈಮು ಜಿತೇಶ್ ಶರ್ಮಾ ಅವ್ರು ಹೇಳ್ದಂಗೆ 3 ಕಂಟಿನ್ಯೂಸ್ ಟ್ರೋಫಿನ ಹೊಡಿತೀವಿ. 10ನೇ ಸೆಂಚುರಿ ಮಾತ್ರ ಗ್ಯಾರಂಟಿ ಈ ಸಲ. ಈ ಸಲನು ಕಪ್ ನಮ್ದೆ. RCB ವಿನ್ ಆಗುತ್ತೆ 100% ಶೋರ್. ಹ್ಯಾಟ್ರಿಕ್ ಆಗೇ ಆಗುತ್ತೆ. ಕೊಹ್ಲಿ ಸೆಂಚುರಿ ಗ್ಯಾರಂಟಿ. ಹೌದು, ನಾವು ತುಂಬಾ ದೊಡ್ಡ ಫ್ಯಾನ್ಸ್ RCBಗೆ. ಈ ಸರಿ ಪಕ್ಕ ಕನ್ಫರ್ಮ್ ಕಪ್ ನಮ್ದೇ ಆಗುತ್ತೆ. ಈ ಸಲ ಕಪ್ ನಮ್ದೇ. ಸೊ ಚೈತ್ರ, ಇದು ನಿಜವಾಗ್ಲೂ ಜೋಶ್. ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸಹ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಇದು 10ನೇ ಸೆಂಚುರಿ ನೋಡ್ಲಿಕ್ಕೆ. ಸರ್, ಹೇಗಿದೆ ಜೋಶು? ಜೋಶ್ ನೆಕ್ಸ್ಟ್ ಲೆವೆಲ್ ಅಣ್ಣ. ಇವತ್ತು ಫುಲ್ ಈ ಸರಿ ಕಪ್ ನಮ್ದೇನೆ. ಈ ಸರಿ ಎಲ್ಲೋದ್ರೂ RCB ಇದೆ ಕಪ್ಪು. ಈ ಸರಿ ಎಲ್ಲಿದ್ರು ನಮ್ದೇ ಈ ಸರಿ. ಹೇಗಿದೆ ಜೋಶು? ಸೂಪರ್ ರಾಮ್. ರೈಟ್. ಥ್ಯಾಂಕ್ ಯು ರಾಮ್. ಇದೀಗ ನಮ್ಗಿರುವಂತ ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಎಲ್ಲಾ ಮಿಕ್ಸ್ ಮ್ಯಾಚ್ ಪ್ಲೇಯಿಂಗ್ 11 ಅನ್ನ ನೋಡಿರುವಂತ RCB ಕೊನೆ ಕ್ಷಣದಲ್ಲಿ ಏನ್ ಚೇಂಜಸ್ ಗಳನ್ನ ಮಾಡ್ಕೋಬಹುದು ಫಿನಾಲೆಗೆ ಅಂತ. ಅಟ್ ದಿ ಸೇಮ್ ಟೈಮ್ GT ನಲ್ಲೂ ಕೂಡ ಏನ್ ಚೇಂಜಸ್ ಆಗುತ್ತೆ ಅಂತ ನೋಡ್ಬೇಕಿದೆ. ಇನ್ನು ಇವತ್ತಿರುವಂತಹ ಕುತೂಹಲ ಅಂತ ಅಂದ್ರೆ ಟಾಸ್ ಬಹಳ ಅತಿ ಮುಖ್ಯ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಕಣ್ವಿ ಸರ್ ಇಂದಾನೆ ಶುರು ಮಾಡ್ತೀನಿ. ಸರ್, ಟಾಸ್ ವಿಚಾರ ಇಲ್ಲ, ಗಣೇಶ್ ಸರ್ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಟ್ಕೊಂಡಿದ್ದಾರೆ. ಇಲ್ಲ, ನಾನು ಕಾಯಿನ್ ಬಿಟ್ಬಿಟ್ಟಿದ್ದೆ. ಲಾಸ್ಟ್ ಟೈಮ್ ಬಂದಾಗ ಕಣ್ವಿ ಸರ್ ನಾಳೆ ಕೊಡ್ತೀನಿ ಅಂತ ತಗೊಂಡೋಗಿದ್ರೆ ಅವ್ರು ಕಣ್ವಿ ಸರ್ ಮಾತಾಡಿದ್ರು. ಓಕೆ, ಗಣೇಶ್ ಸರ್, ನಿಮ್ ಕಡೆಗೆ ಈಗ ಟಾಸ್ ಎಷ್ಟು ಕ್ರೂಷಿಯಲ್ ಅಂತ ನಾನು ಹೇಳ್ತಾ ಇದ್ದೆ ಅಂದ್ರೆ, ಆ ಒಂದು ಪಿಚ್ ನಲ್ಲಿ ಅಂತ ಅಂದ್ರೆ ನರೇಂದ್ರ ಮೋದಿ ಪಿಚ್ ನಲ್ಲಿ
ಸೊ ಕಳೆದ 16 ಪಂದ್ಯಗಳಲ್ಲಿ ಅಂದ್ರೆ 2 ಸೀಸನ್ ನಲ್ಲಿ 11 ಪಂದ್ಯಗಳಲ್ಲಿ ಯಾರು ಚೇಸಿಂಗ್ ಮಾಡಿದ್ದಾರೆ ಅವ್ರು ಗೆದ್ದಿದ್ದಾರೆ. ಸೊ ಟಾಸ್ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ಈ ನಂಬರ್ಸ್ ನೋಡಿದಾಗ? ಮಲ್ತೇಶ್, ನೀವು ಹೇಳಿದ್ರಲ್ಲ 16 ಪಂದ್ಯದಲ್ಲಿ 11 ಚೇಂಜ್ ಮಾಡಕ್ಕಿದ್ದೀರ ಅಂತ. ಲಾಸ್ಟ್ 2025 ಫೈನಲ್ಸ್ ಏನಾಯ್ತು? ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಯಾರು? ಫಸ್ಟ್ ಬ್ಯಾಟಿಂಗ್ ಮಾಡಿದವರು ನಮ್ಮ RCB ಅವರು ಅಲ್ವಾ. 190 ಆದ್ರೂ ಕಡಿಮೆ ಅನ್ಸಿತ್ತು ಕೂಡ, ಆದ್ರೂ ಕೊನೆಗೆ 6 ರನ್ ಗೆದ್ರು. ಹೀಗಾಗಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ್ ಕೂಡ ಗೆದ್ದಿದ್ದಾರೆ. ಆದ್ರೂ ಕೂಡ ನಮ್ಮ ನಾಯಕರಿಗೆ ಏನು ಟೆಂಪ್ಟೇಷನ್, ಎರಡೂ ಟೀಮ್ ನಾಯಕರಿಗೆ ಏನಿರುತ್ತಂತಂದ್ರೆ ಟಾಸ್ ಗೆದ್ದ ತಕ್ಷಣ ಫೀಲ್ಡಿಂಗ್ ಅಂದ್ರೆ ಟಾರ್ಗೆಟ್ ಗೊತ್ತಾಗುತ್ತೆ, ಈಗ ಫೀಲ್ಡಿಂಗ್ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಇನ್ನು ಈ ಟಾಸ್ ಕತೆ ಆದ್ರೆ ಇನ್ನೊಂದು ಒಂದೇ ಒಂದು ಸಿಂಗಲ್ ಮಾತು ಹೇಳಿದ್ರೆ ಸಾಯಿ ಸುದರ್ಶನ್ದು ಯಾವ ರೀತಿಯಾಗಿ ಔಟ್ ಆಗ್ತಾರೆ. 2 ಸರಿ ಅಲ್ಲ ಈ ರೀತಿ ಔಟ್ ಆಗಿದ್ದು, ಹಿಟ್ ವಿಕೆಟ್ 3 ಸರ್ತಿ. 2022 ಅಲ್ಲಿ ಕೂಡ IPL ಇದೇ ರೀತಿ ಔಟ್ ಆಗಿದ್ರು. ಇನ್ಮೇಲೆ ಒಂದು ಹೆಂಗೆ ಮಂಕಡಿಂಗ್ ಅಂತ ಬರ್ತಿತ್ತಲ್ಲ, ಆ ರೀತಿಯಾಗಿ ಯಾರಾದ್ರೂ ಕೈ ಜಾರಿ ಹೋಗಿ ಸ್ಟಂಪ್ ಬಡದು ಔಟ್ ಆದ್ರೆ, ಹಿಟ್ ವಿಕೆಟ್ ಆದ್ರೆ ಇವಾಗ ಸಾಯಿ ಸುದರ್ಶನ್ ಅಂತ ಬರುತ್ತೆ. ಡೆಫಿನೆಟ್ಲಿ ಟಾಸ್ ಗೆದ್ದವರು ಫೀಲ್ಡಿಂಗ್ ಅನ್ನ ಆಯ್ದುಕೊಳ್ತಾರೆ. ಓಕೆ, ಫೀಲ್ಡಿಂಗ್ ಏನೇ ಆಯ್ತು. ಗಣೇಶ್ ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡುವಂತ ತಂಡ ಇನ್ ಕೇಸ್ RCB ಗೆ ಏನಾದ್ರು ಫಸ್ಟ್ ಸರ್, ಇವಾಗ ನೋಡಿ ನಂದು ಸ್ಟ್ರಾಟಜಿ ಬೇರೆ ಇರುತ್ತೆ. ನನಗೆ ಕೋಚ್ ಆಗಿ ನನ್ನ ಕ್ರಿಯೇಟಿವಿಟಿ ಕೋಚ್ ನನಗೇನಂದರೆ ಇವತ್ತಿನ ನಮ್ಮ ಕುದುರೆಗಳು ಹೆಂಗೆ ಓಡುತ್ತೆ ಅದ್ರ ಮೇಲೆ ನಾನು ನೋಡ್ತಾ ಇರ್ತೀನಿ. ಇವತ್ತು ನಂದು ಟಾಸ್ನ ಇವಾಗ ಬಿಟ್ಕೊಡೋದು, ಯಾಕಂದರೆ 7 ಗಂಟೆಗೆ ಅಹಮದಾಬಾದಲ್ಲಿ ಟಾಸ್ ಆಗ್ತಿರುತ್ತೆ. ನನಗೆ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದಾದರೆ ಇವತ್ತು ನಾನು ಉಲ್ಟಾ ಮಾತಾಡಿದೆ, ಅವತ್ತು ಕಣಿಗೆ ಸರ್ ಮಾತಾಡಿದೆ, ಅದಕ್ಕೆ ಉಲ್ಟಾನೇ ಮಾತಾಡಿದೆ. ಯಾಕಂದರೆ ಇವತ್ತು ನಾನಾರ ಅಲ್ಲಿ ಆ್ಯಂಡಿ ಫ್ಲೈವರ್ ಜಾಗದಲ್ಲಿ ಇದ್ದಿದ್ರೆ ನಾನು ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತಾ ಇದ್ದೆ. ಯಾಕಂದರೆ ಬ್ಯಾಟಿಂಗ್ ಆಡಿದ್ರೆ ನಾವು ಒಂದು 200 ನೋಡಿದ್ರೆ ನಮ್ಗೊಂದು ಒಳ್ಳೆ ಇದಿರುತ್ತೆ, ಫ್ರೀಯಾಗಿ ಆಡ್ಬೋದು. ಇವಾಗ ನೀವು ಪ್ರೆಷರ್ ಚೇಸ್ ಮಾಡುವಾಗ ಒಂದು 2 ವಿಕೆಟ್ ಕಳ್ಕೊಂಬಿಟ್ರೆ ನಾವು ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಅದರಿಂದ ನಾವು ಇವಾಗ ಅದಕ್ಕೆ ನಾವು ಹೇಳಿದೆ, ಇಷ್ಟು ದಿವಸ ಈಗ ಗ್ರೌಂಡ್ಗಳು ಚಿಕ್ಕಿತ್ತು, ಬೇರೆ ಗ್ರೌಂಡ್ಗಳು ಸ್ಟ್ರಾಟಜಿಗಳು ಪ್ಲಾನ್ ಇರುತ್ತೆ. ಇವಾಗ ಪಾಸಿಟಿವ್ ಅವ್ನು ಗೆದ್ದರೆ ಸೋತ್ರ ಏನಾಗುತ್ತೆ, ಎಂಡ್ ಆಫ್ ದ ಡೇ RCB ಲಾಸ್ಟ್ ಇಯರ್ ಚಾಂಪಿಯನ್ಸು. ಈ ವರ್ಷ ಗೆಲ್ಲೋದು ಬಾಲ್ ಬೈ ಬಾಲ್ ಹೋಗೋಣ, ಬಾಲ್ ಬೈ ಹೆಂಗೆ ಆಡ್ತಾರೆ ಅದ್ರ ಮೇಲೆ ಇರುತ್ತೆ. ಬಟ್ ಏನು ಕೇಳ್ತಾನೆ ಕೇಳಿ, ವಿರಾಟ್ ಕೊಹ್ಲಿ ಚಾಂಪಿಯನ್ ಕ್ರಿಕೆಟರು, ಅವ್ರಿಗೆ ಪ್ರೆಷರ್ ಕೊಡೋದು ಬೇಡ. ಯಾಕಂದರೆ ಅವರು ವಿಕೆಟಲ್ಲಿ 16 ಓವರ್ ಇದ್ದರೆ, ದೇವದತ್ ಪಡಿಕಲ್ 15 ಓವರ್ ಇದ್ದರೆ, ರಜತ್ ಪಾಟಿದಾರ್ ಬಂದು ಫಿನಿಶ್ ಮಾಡಿದ್ರೆ ನಾನು ಆಲ್ಮೋಸ್ಟ್ 240 ಬರ್ತೀವಿ. ಅದು ಬಟ್ ಗ್ರೌಂಡು ಇದು ಬೌಂಡ್ರೀಸ್ ಎಷ್ಟಿರುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲಿ ವೆದರ್ ಹ್ಯೂಮಿಡ್ ಇರುತ್ತೆ, ಅಷ್ಟು ಈಸಿ ಅಲ್ಲ. ಈಗ ಮಳೆ ಬರೋದಿದ್ರೆ ನಮಗೆ ಗ್ರೌಂಡು ಹೆವಿ ಇರುತ್ತೆ, ಬಾಲ್ ಹೆವಿ ಆಗುತ್ತೆ. ಅದರಿಂದ ಸ್ಟ್ರಾಟಜಿಗಳು ಯಾಕೆ ನಾವು ನೆಗೆಟಿವ್ ಆಗಿ ಹೋಗಬೇಕು, ಪಾಸಿಟಿವ್ ಹೋಗೋಣ ನಾವು. ಸೊ ಫಸ್ಟ್ ಬ್ಯಾಟಿಂಗ್ ಏನಾದ್ರು RCB ಗೆ ಹೇಳಿದ್ರೆ ಇವತ್ತು 240+ ಸ್ಕೋರ್ ಖಂಡಿತವಾಗಿ ಗೆಲ್ತೀವಿ. 240 ಆಮೇಲೆ ನೋಡೋಣ, ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಎಲ್ಲರೂ GT ಬಗ್ಗೆ ಪ್ರೆಡಿಕ್ಟ್ ಮಾಡ್ತಾ ಇರ್ತಾರೆ, ಪ್ರೆಡಿಕ್ಟ್ ಮಾಡೋ ಜನಗಳು ಇರ್ತಾರೆ, ಅಸ್ಟ್ರಾಲಜರ್ಗಳು ಇರ್ತಾರೆ. ಬಟ್ ನಾವು ಕ್ರಿಕೆಟ್ ಅಸ್ಟ್ರಾಲಜರ್ಗಳಿದೆ. ನನ್ನ ಬಲ್ಭಾಗದಲ್ಲಿ ಮಹಿಳೆಯರಿದ್ದಾರೆ, ಅವರು ಕೂಡ ಮಾತಾಡ್ತಾರೆ, ಅವ್ರ ಪ್ರಿಡಿಕ್ಷನ್ ಕೇಳೋಣ ನಾನು. ಮೋನಿಕಾ ಪಟೇಲ್, ನೀವೇನ್ ಹೇಳ್ತೀರಾ? ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಏನಾದ್ರು RCB ಗೆ ಅವಕಾಶ ಸಿಕ್ಕಿದ್ರೆ? ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್ ಒಂದು ಪ್ರೆಷರ್ ಹ್ಯಾಸ್ ಸರ್ ಸೆಡ್ ಕಿ ಬ್ಯಾಟಿಂಗ್ ಮಾಡಿ ಟಾರ್ಗೆಟ್ ಸೆಟ್ ಮಾಡೋದು, ಆ್ಯಂಡ್ ದೆನ್ ಬೌಲಿಂಗ್ ಸೆಕೆಂಡ್ ಇಸ್ ಆಲ್ವೇಸ್ ಪ್ರೆಸೆಂಟ್ ಟು ದ ಬ್ಯಾಟಿಂಗ್ ಸೈಡ್. ಸೊ ಬ್ಯಾಟಿಂಗ್ ಆ ಟಾರ್ಗೆಟ್ ಸೆಟ್ ಮಾಡಿ ಆ್ಯಂಡ್ ಡಿಫೆಂಡಿಂಗ್ ದ ಟಾರ್ಗೆಟ್ ವಿಲ್ ಬಿ ಮೋರ್ ಈಸಿ ಫಾರ್ RCB. ಓಕೆ, ಅಕಸ್ಮಾತ್ ಏನಾದ್ರು ನಮಗೆ ನಾವು ಚೇಸಿಂಗ್ ಮಾಡ್ಬೇಕಾದಂಥದ್ದು ಸನ್ನಿವೇಶ ಬಂದ್ರೆ ಎಷ್ಟು ಒಳಗೆ ಅವರು ರಿಸ್ಟ್ರಿಕ್ಟ್ ಮಾಡಿದ್ರೆ ಅನುಕೂಲ ಜಾಸ್ತಿ ಇದೆ ಅಂತೀರಾ ನಮ್ಮ ಬ್ಯಾಟಿಂಗ್? ಲೆಟ್ಸ್ ನಾಟ್ ಅದು ಐ ನೋ ಶುಭನ್ ಗಿಲ್ ಆ್ಯಂಡ್ ಸಾಯಿ ಸುದರ್ಶನ್ ಹ್ಯಾಸ್ ಬೀನ್ ದ ಫಾರ್ಮ್, ಬಟ್ ಆದಷ್ಟು ನಾವು ಕಂಟ್ರೋಲ್ ಮಾಡಿ ಪವರ್ ಪ್ಲೇಲಿ ಕೊಡಂಗಿಲ್ಲ. ಲೆಟ್ಸ್ ಬ್ಲಾಕ್ ದಟ್ ಪವರ್ ಪ್ಲೇ. ಆಮೇಲೆ ಆದಷ್ಟು ವೆನ್ ವಿ ಚೇಸ್ ಇಟ್ ವಿಲ್ ಡ್ಯೂ ಇರುತ್ತೆ, ಡ್ಯೂ ಫ್ಯಾಕ್ಟರ್ ವಿಲ್ ಬಿ ದೇರ್. ಓಕೆ, ಕಣಿವ್ ಸರ್, ಇನ್ನೊಂದು ನಾನು ಮಿಡ್ಲ್ ಆರ್ಡರ್ ವಿಚಾರವಾಗಿ ಇಬ್ರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದನ್ನ ಮರ್ತ್ವಿ. ಅಂತ ಅಂದ್ರೆ ಒಬ್ರು ಕೃಣಾಲ್ ಪಾಂಡ್ಯ. ಸೊ ಈ ರೀತಿಯಾದಂತಹ ಫೈನಲ್ ಪಂದ್ಯ ಅಂತ ಅಂದ್ರೆ ಕೃಣಾಲ್ ಪಾಂಡ್ಯ, ನಾವು ಮೊನ್ನೆನೂ ಕೂಡ ಇನ್ಫ್ಯಾಕ್ಟ್ ಮಾತನಾಡ್ತಾ ಇದ್ವಿ, ಮುಂಬೈ ವರ್ಸಸ್ ಪುಣೆ ಅಂತ ಕಾಣಿಸುತ್ತೆ. ಅವತ್ತು ಮುಂಬೈ ಯಾವ ಹಂತಲ್ಲೂ ಗೆಲ್ಲೋಕೆ ಅವಕಾಶ ಇಲ್ಲ ಅನ್ನೋ ಪಂದ್ಯನ ಕೃಣಾಲ್ ಪಾಂಡ್ಯ ಹೇಗೆ ಹೇಳ್ಕೊಂಡ್ಬಂದ್ರು ಅಂತ. ಕಳೆದ ಸೀಸನ್ ಅಲ್ಲೂ ಅವ್ರ ಪರ್ಫಾರ್ಮೆನ್ಸ್ ಹೇಗೆ RCB ಬಿಟ್ರು. ಇವತ್ತು ಕೃಣಾಲ್ ಪಾಂಡ್ಯನ ನಾವು ನಿರೀಕ್ಷೆ ಮಾಡ್ತಾ ಇರೋದೇನೋ. ಆಮೇಲೆ ಟಿಮ್ ಡೇವಿಡ್, ಸೊ ಕಳೆದೊಂದು 3-4 ಪಂದ್ಯದಿಂದ ಸ್ವಲ್ಪ ಮಂಕಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಆಫ್ ಫೀಲ್ಡ್ ಅವರ ಆಕ್ಟಿವಿಟೀಸ್ ಬಹಳ ಜೋರಾಗಿದೆ, ಬಟ್ ಬ್ಯಾಟಿಂಗ್ ಸಂದರ್ಭದಲ್ಲಿ ಅವರಿಂದ ನಿರೀಕ್ಷಿತ ಮಟ್ಟ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಸೊ ಅದು ಹೇಗೆ ಇಲ್ಲಿ RCB ಗೆ ಏನಾದ್ರು ಸ್ವಲ್ಪ ತಲೆಬಿಸಿನ ಏನ್ ಕತೆ? ಅಲ್ಲ, ನೀವು ಹೇಳಿದ್ ನಿಜ. ಅಂದ್ರೆ ಆಫ್ ಫೀಲ್ಡ್ ಜಾಸ್ತಿನೇ ಅಂತಂದ್ರೆ ಅವರು ಸ್ಟ್ರೀಟ್ ಕ್ರಿಕೆಟ್ ಆಡ್ತಾ ಇದಾರೆ ಹುಡುಗರ ಜೊತೆ, ಅಲ್ಲಿ ಜಾಸ್ತಿ ರನ್ ಹೊಡಿತಾ ಇದಾರೆ ಆನ್ ದ ಫೀಲ್ಡ್ಗಿಂತ ಅಂತ ಹೇಳ್ಬೋದು. ಆನ್ ದ ಲೈಟರ್ ನೋಟ್ ಆದ್ರೂ ಕೂಡ ಅವ್ರು ಅವರು ಇನ್ನಿಂಗ್ಸ್ ಅಗೇನ್ಸ್ಟ್ CSK ನೆನಪು ಮಾಡ್ಕೊಳ್ಬೇಕು. RCB ಅಗೇನ್ಸ್ಟ್ CSK ಮೊದಲ ಮ್ಯಾಚ್ ಅಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ರೀತಿ ಲ್ಯಾಂಬಾಸ್ಟ್ ಮಾಡಿದ್ರೆ ಅಂತ, ಐ ಥಿಂಕ್ 25 ಬಾಲಲ್ಲಿ ಒಂದು 70 ರನ್ ಹೊಡೆದ್ರೆ ಎಂತ ಇನ್ನಿಂಗ್ಸ್ ಆಗಿತ್ತು ಅದು, ನಿಯರ್ಲಿ 300 ಸ್ಟ್ರೈಕ್ ರೇಟ್ ಇಂದ. ಆದ್ರೆ ನಮ್ಮ ಕೃಣಾಲ್ ಪಾಂಡ್ಯ ಅಂತೂ ಎಲ್ಲರಿಗೂ ಗೊತ್ತು, ಫೈಟರ್, ಎಂತ ಸ್ಟ್ರೀಟ್ ಫೈಟರ್ ಅವರು. ಇದರಲ್ಲಿ ಕೂಡ ಅಗೇನ್ಸ್ಟ್ GT ಕೂಡ ಮೊದಲಿದ್ರಲ್ಲಿ ನಾವು 101 for 3 ಇದ್ದಾಗ
ಆ ಪಾಟೀದಾರ್ ಜೊತೆ ಸಾಥ್ ಕೊಟ್ಟವ್ರು ಯಾರು? ಕೃಣಾಲ್ ಪಾಂಡ್ಯ 43 ರನ್ ಹೊಡೆದ್ರು, ಅವ ಬಹಳ ಕ್ರೂಷಿಯಲ್ ಆಗಿತ್ತು. ಹೀಗಾಗಿ ಅವರೇ ನಮ್ಗೆ ನೋಡಿ ಈಗ ನಂಬರ್ 5 ಬ್ಯಾಟರ್ ಆಗಿಬಿಡ್ತಾರೆ. ನಂಬರ್ 8 ಇಂದ ಶುರು ಮಾಡಿದವರು ನಂಬರ್ 5 ಯಾಕೆ ಆಗಿದ್ದಾರೆ ಅಂದ್ರೆ ಅವ್ರ ಫೈಟಿಂಗ್ ಸ್ಪಿರಿಟ್ ಇಂದ. ಸೊ ಈ ರೀತಿಯಾಗಿ ಅಷ್ಟೇ ಅಲ್ಲ, ನೀವು ಕರೆಕ್ಟ್ ಹೇಳಿದ್ರೆ ಮುಂಬೈ ವರ್ಸಸ್ ಪುಣೆ ಅದು ಆದಾಗ ಲೋ ಸ್ಕೋರಿಂಗ್ ಮ್ಯಾಚ್ ಆಯ್ತು, ಆದ್ರೂ ಕೂಡ 120 ಮುಟ್ಟಿತ್ತಷ್ಟೇ ಮುಂಬೈ. ಇವರು ಫೈಟ್ ಮಾಡಿ 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 ಕೊನೆಗೆ 120 ಮುಟ್ಟಿದ್ರು. ಆಮೇಲೆ ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ರು, ಆದ್ರೂ ಒಂದರಿಂದ ಗೆದ್ರು. ಇದು ಹೀಗಿರುವಾಗ ಅವರು ಕ್ರೂಷಿಯಲ್ ಒಂಥರ ಅವರು ರೋಲ್ ಇದೆಲ್ಲ ಹೇಳಿ ಮಾಡಿಸಿದಂಗಿದೆ, ಫೈಟ್ ಮಾಡಿ ಗೆಲ್ಲಿಸುವಂತದ್ದು. ಸೊ ಹೀಗಾಗಿ 2 ಸರ್ತಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಕಳಿಸಿದ್ದಾರೆ. ಆ ಮ್ಯಾಚ್ ಒಂದು, ಮತ್ತೆ 2025 ನಾವು ಗೆದ್ದಾಗ ಕೂಡ ಅವರೇ ಪ್ಲೇಯರ್ಸ್ ಆಫ್ ಮ್ಯಾಚ್ ಆಗಿದ್ರು. ಅಷ್ಟೇ ಅಲ್ಲ, ಗಣೇಶರು ಮತ್ತೆ ಮುನಿಕ್ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ್ರೆ ಟಾಸ್ ಗೆದ್ರೆ ಬ್ಯಾಟಿಂಗ್ ಮಾಡ್ಬೇಕಂತ ಹೇಳ್ತಾ ಇದಾರೆ, ಚೇಂಜ್ ಮಾಡ್ಬೇಕಂತ. ಬಟ್ ಬ್ಯಾಟಿಂಗ್ ಮಾಡಿದ್ರೆ ಅಂದ್ರೆ ಟಾಸ್ ಗೆದ್ದವ್ರು ಬ್ಯಾಟಿಂಗ್ ಮಾಡೋಕ್ಕಿಂತ ಬ್ಯಾಟಿಂಗ್ ಏನೋ ಸಿಕ್ಕರೆ ಔಟ್ ಟಾಸ್ ಬ್ಯಾಟಿಂಗ್ ಕೊಟ್ಟಾಗ ನಾವು ಗೆದ್ದಿದ್ದೀವಲ್ಲ. ಅದು ಫಸ್ಟ್ ಬ್ಯಾಟಿಂಗ್ ಗೆಲ್ತಾರೆ ಅಂತ ಆತರ ಬರ್ದಿಟ್ಟಿಲ್ಲ. ಬ್ಯಾಟಿಂಗ್ ಮಾಡಿದ್ರು ಗೆಲ್ಬಹುದು, ಆದ್ರೆ ಚೂಸ್ ಮಾಡೋದು ಕಷ್ಟ. ಕಣೀಶ್ ಸರ್, ಕೊನೆಯದಾಗಿ ಇವತ್ತು ನೀವು ನೋಡಿದಂಗೆ ಯಾವ ಪ್ಲೇಯರ್ ಇವತ್ತು ಹೈಲೈಟ್ ಆಗ್ಬೋದು, ಅಥವಾ ಯಾವ ಪ್ಲೇಯರ್ ಪರ್ಫಾರ್ಮೆನ್ಸ್ ಇವತ್ತಿರ್ಬೋದು, ಅಥವಾ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಬಂದ್ರೆ ಈ ನಿಮ್ಮ ನಿರೀಕ್ಷೆ ಕ್ವಿಕ್ ಆಗಿ ಸರ್? ನೋಡಿ, ನಾವು ಲಾಂಗ್ ಓವರ್ ಡ್ಯೂ ಪ್ಲೇ ಆಫ್ ಅಲ್ಲಿ ಫೈನಲ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ಇನ್ನಿಂಗ್ಸ್ ನೋಡಿಲ್ಲ ನಾವು. ಅದೇ ಹೇಳಿದ್ನಲ್ಲ 19 ಮ್ಯಾಚ್ ಅಲ್ಲಿ 2 50 ಇದಾವೆ. ವಿರಾಟ್ ಕೊಹ್ಲಿ ಅವರು ಕೊನೆಯವರೆಗೂ ಆಡಿ, ಗಣೇಶ್ ಕೊನೆಯವರೆಗೂ ಆಡಿ ಅವ್ರ ಸುತ್ತಲೂ ಎಲ್ಲರೂ ಚೆನ್ನಾಗಿ ಅವ್ರಿಗೆ ಸಾಥ್ ಕೊಟ್ರೆ ಖಂಡಿತವಾಗಿ ವಿರಾಟ್ ಕೊಹ್ಲಿ ಅವರಿಗೆ 19th ಇಯರ್ ಸೆಕೆಂಡ್ ಟೈಮ್ ಗೆಲ್ಲಿಸ್ಬೇಕಂದ್ರೆ ಅವರೊಂದು ಬೃಹತ್ ಇನ್ನಿಂಗ್ಸ್ ಬರಲೇಬೇಕಂತ. ಸರ್ ಗಣೇಶ್ ಸರ್, ನೀವು ಯಾರ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಾ? ಇವತ್ತು ಒಳ್ಳೆ ಮಿಂಚೋ ಪ್ಲೇಯರ್ ಯಾರು ಅಂತ ಮೊನ್ನೆ ಪಟ್ಟಿದ್ದಾರೆ ಇದ್ದಂಗೆ ಹೇಳ್ತಾರೆ. ನಮ್ಮ ಕನ್ನಡಿಗ ಬಡಿಕಲ್ ಬ್ರಿಯಾನ್ ಲಾರಾ, ಅವ್ರ ಬಗ್ಗೆ ನನಗೆ ಸಖತ್ ಕಾನ್ಫಿಡೆನ್ಸ್. ಅದು ಮ್ಯಾಚ್ ವಿನ್ನರು. ನೀವು ರಂಜಿ ಟ್ರೋಫಿಲೆಲ್ಲ ನೋಡಿರ್ಬೋದು. ಅವರು ಈ ಟೈಮಲ್ಲಿ ಪುಡ್ದೇಳಂತ ಒಂದು, ನಾನು ಪುಟ್ಟ ಮಗು ಅಂತ ಹೇಳಲ್ಲ, ದೊಡ್ಡ ಮಗು ಇವಾಗ, ಯಾಕಂದ್ರೆ ಕ್ರಿಕೆಟಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಿಂದ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅವ್ರು ಅಂಟಿದ ಇವತ್ತಿನ ದಿವಸ ಪ್ರೆಡಿಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಿರ್ಬೋದು, ಬಟ್ ನಿರೀಕ್ಷೆ ಮಾಡಿದ್ದೀನಿ. ಖುಷಿ ಆಯ್ತು. ಪಡಿಕಲ್ ನಮಗೂ ಖುಷಿನೇ. ಪಡಿಕಲ್ ನಿಮ್ಮ ಪ್ರಕಾರ? ಭುವನೇಶ್ವರ್ ಕುಮಾರ್. ತುಂಬಾ ಸೇಫ್ ಚಾಯ್ಸ್. ಎಸ್, ಇವತ್ತಿನ ಒಂದು ಚರ್ಚೆಯಲ್ಲಿ ಹಾಗೆ ಪ್ರಿವ್ಯೂನಲ್ಲಿ ಭಾಗಿಯಾಗಿರೋದಕ್ಕೆ ದೊಡ್ಡ ಗಣೇಶ್ ಸರ್ ಹಾಗೆ ಮೇಡಮ್ ಮತ್ತೆ ಕಣವಿ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಥ್ಯಾಂಕ್ ಯು.